ಶ್ರೀ ಅಲ್ಲಮಪ್ರಭು ಬೆಟ್ಟದೂರು ಅವರು ಸೇರಿದಂತೆ ಎಲ್ಲ ಸಪ್ಪಳ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಕೊಪ್ಪಳ ಭಾಗದ ಅನೇಕ ಜನಪರ ಹೋರಾಟಗಾರರೇ, ವಿವಿಧ ಸಂಘ ಸಂಸ್ಥೆಗಳ ಮುಖಂಡಗಳೇ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನನ್ನ ಆತ್ಮೀಯ ಬಂಧುಗಳೇ, ಬಹಳ ಕೆಟ್ಟ ದಿನಗಳಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಒಂದು ಕಡೆ ಬಹಳ ಒಳ್ಳೆಯ ದಿನಗಳು, ಇನ್ನೊಂದು ಕಡೆ ಕೆಟ್ಟ ದಿನಗಳು. ಬಹುಶಃ ಭಾರತದ ಇತಿಹಾಸದಲ್ಲಿಯೇ ಈ ಮಟ್ಟಿಗಿನ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಹಕ್ಕುಗಳಿದ್ದಂತಹ ದಿನಗಳು ಭಾರತದ ಇತಿಹಾಸದಲ್ಲಿ ಇರಲಿಲ್ಲ. ಅದಕ್ಕೆ ಇವತ್ತು ಬಹಳ ದೊಡ್ಡ ಕಾರಣ ಅಂದ್ರೆ ಭಾರತಕ್ಕೆ ದಕ್ಕಿದಂತಹ ಸ್ವಾತಂತ್ರ್ಯ ಮತ್ತು ನಾವು ಒಪ್ಪಿಕೊಂಡಂತಹ ಸಂವಿಧಾನ ಮತ್ತು ಅದರ ಅಳವಡಿಕೆ. ಅದರ ಕಾರಣದಿಂದಾಗಿ ಇವತ್ತು ಜಾತಿ, ಕುಲ, ಮತ, ವರ್ಗ ಭೇದ ಇಲ್ಲದೆ ನಾವು ಸರಿಸಮನಾಗಿ ಕೂತ್ಕೊಳ್ತಾ ಒಂದಷ್ಟು ಹಕ್ಕುಗಳನ್ನ ನಿಜಕ್ಕೂ ಅನುಭವಿಸ್ತಾ ಇದ್ದೀವಿ. ಆಗ್ಲೇ ನಾನು ಹೇಳಿದ ಹಾಗೆ ನಮ್ಮ ಯಾವ ಪೂರ್ವಿಕರ ಯಾವ ತಲೆಮಾರಿನಲ್ಲೂ ಈ ಮಟ್ಟಿಗಿನ ಸ್ವಾತಂತ್ರ್ಯ ಜಾತ್ಯಾತೀತವಾಗಿ, ಕುಲಾತೀತವಾಗಿ, ಮತಾತೀತವಾಗಿ ನಮ್ಮವ್ರಿಗಿರ್ಲಿಲ್ಲ. ಅದೇ ರೀತಿಯಲ್ಲಿಯೇ ಬಹುಶಃ ಹಿಂದೆಂದೂ ಇಲ್ಲದಂತಹ ಸಮೃದ್ಧಿಯನ್ನ ಭಾರತ ಈಗ ನೋಡ್ತಾ ಇದೆ. 145 ಕೋಟಿ ಜನಸಂಖ್ಯೆ ಭಾರತದ ಇತಿಹಾಸದಲ್ಲಿ ನಾವು ನೋಡಿದ್ರೆ ಬಹುಶಃ ಅಶೋಕನ ಕಾಲದಲ್ಲಿ ಇಡೀ ಭಾರತದ ಜನಸಂಖ್ಯೆ ಸುಮಾರು 5 ಕೋಟಿ ಏನೋ ಇತ್ತು. ಆದ್ರೆ ಈ ಹೊತ್ತಿಗೆ ಅದರ ಎಷ್ಟು ಪಟ್ಟು ಆಯ್ತು? 30 ಪಟ್ಟು ಜನಸಂಖ್ಯೆ ಇವತ್ತು. ಆದ್ರೆ ಇವತ್ತ್ಯಾರು ಬಹುತೇಕರು ಹಸಿವಿನಿಂದ ನರಳುವಂತಹ ಸ್ಥಿತಿ ಇಲ್ಲ. ಹಸಿವಿನಿಂದ ನರಳುತ್ತಾ ಇಲ್ಲ. ಬಟ್ಟೆ ತುಂಬುತ್ತ ಇದೆ, ಬಟ್ಟೆ ಹಾಕೊಳ್ಳೋದಕ್ಕೆ ಬಟ್ಟೆ ಇದೆ. ನಮ್ಮ ಸ್ವಾತಂತ್ರ್ಯ ಹೋರಾಟದ ದಿನಗಳ ಕೆಲವೊಂದು ಫೋಟೋಗಳನ್ನ ನೋಡಿದ್ರೆ ಆ ಹೋರಾಟದಲ್ಲಿ ಭಾಗವಹಿಸುತ್ತಿದ್ದಂತ ಜನ ಒಂದು ರೀತಿ ನರಪೇತಲ ನಾರಾಯಣರ ತರ ಇದ್ರು. ಆದ್ರೆ ಇವತ್ತು ನಾವು ತಿಂದು ತೇಗಿ ಅದರ ತಿನ್ನೋದಕ್ಕಿಂತ ಹೆಚ್ಚು ಇವತ್ತು ವ್ಯರ್ಥಾನೆ ಮಾಡ್ತಾ ಇದ್ದೀವಿ. ಅಷ್ಟೆಲ್ಲ ಬೆಳೆಸೋದಕ್ಕೆ, ಆಹಾರ ಧಾನ್ಯ ಉತ್ಪಾದನೆ ಮಾಡೋದಕ್ಕೆ ನಮ್ಮ ಪೂರ್ವಿಕರು ಬಹಳ ಶ್ರಮ ಪಟ್ಟರು. ಬ್ರಿಟಿಷರ ಕಾಲದಲ್ಲಿಯೇ ಇಲ್ಲಿ ತುಂಗಭದ್ರಾ ನದಿಗೆ ಅಣೆಕಟ್ಟು ಕಟ್ಟೋದಕ್ಕೆ ಯೋಜನೆ ಹಾಕಿದ್ರು. ಜವಾಹರ್ಲಾಲ್ ನೆಹರು ಅವರ ಕಾಲದಲ್ಲಿ ಅದು ಪೂರ್ಣ ಆಯಿತು. ಅದೇ ರೀತಿಯಲ್ಲಿ ಆಲಮಟ್ಟಿಯಲ್ಲಿ ನಿಜಲಿಂಗಪ್ಪನವರ ಕಾಲದಲ್ಲಿ ಯೋಜನೆ ಶುರುವಾಯಿತು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದು ಅದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ತದನಂತರದಲ್ಲಿ ಬಹಳ ದಿವಸ ಅವಾಗ ಇಷ್ಟು ದುಡ್ಡಿರ್ಲಿಲ್ಲ. ಇವತ್ತಿದ್ದ ಹಾಗೆ 10 ಕೋಟಿ 20 ಕೋಟಿ 50 ಕೋಟಿ ಅನ್ನೋದು ಇವತ್ತು ಲೆಕ್ಕನೇ, 1000 ಕೋಟಿ 10,000 ಕೋಟಿ 20,000 ಕೋಟಿ 50,000 ಕೋಟಿ ಅನ್ನೋದು ಇವತ್ತು ಲೆಕ್ಕನೇ ಇಲ್ಲ. ಆದ್ರೆ ಆವತ್ತು ನಮ್ಮ ಹಿರಿಯರು ಆವತ್ತಿದ್ದಾಗ ದೇಶ ಬಡತನದಲ್ಲಿತ್ತು, ಸಂಪನ್ಮೂಲಗಳಿರಲಿಲ್ಲ, ಬ್ರಿಟಿಷರು ದೋಚ್ಕೊಂಡು ಹೋಗಿದ್ರು, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಕಟ್ಟಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಜವಾಹರ್ಲಾಲ್ ನೆಹರು ಅವರ ದೂರದೃಷ್ಟಿಯ ಕಾರಣಕ್ಕಾಗಿ ದೇಶದಲ್ಲಿ ನಾನಾ ತರಹದ ಉದ್ಯಮಗಳು, ಯೋಜನೆಗಳು, ಅಣೆಕಟ್ಟುಗಳು ನಿರ್ಮಾಣವಾದವು. ಹಾಗಾಗಿ ಇವತ್ತು ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಆದರೆ ಇದನ್ನ ಮುಂದಿನ ದಿನಗಳಲ್ಲೂ ನಾವು ಕಾಪಾಡಿಕೊಳ್ಳೋದಿಕ್ಕೆ ಇದೇ ತರಹಕ್ಕೆ ಹಕ್ಕುಗಳನ್ನಾಗಲಿ ಒಳ್ಳೆಯ ವಾತಾವರಣವನ್ನಾಗಲಿ ಕಾಪಾಡಿಕೊಂಡು ಬದುಕೋದಿಕ್ಕೆ ಆಗುತ್ತಾ ಅಂದ್ರೆ ಇವತ್ತದು ಬಹಳ ದೊಡ್ಡ ಪ್ರಶ್ನಾರ್ಹ ಚಿಹ್ನೆ ಆಗಿ ಉಳ್ಕೊಂಡಿದೆ. ಇವತ್ತು ನಾವು ಹೆಚ್ಚು ತಿಂತಾ ಇದ್ದೀವಿ, ಹೆಚ್ಚು ದುಡಿತಾ ಇದ್ದೀವಿ, ಹೆಚ್ಚು ಸಂಪಾದನೆ ಮಾಡ್ತಾ ಇದ್ದೀವಿ, ಆದರೆ ಆರೋಗ್ಯವಾಗಿದ್ದೀವಾ? ಇದು ಸುಸ್ಥಿರ ಬದುಕ, ಸಸ್ಟೈನಬಲ್ ಲಿವಿಂಗ್. ಸುಸ್ಥಿರ ಬದುಕ ಅಂದ್ರೆ ಇವತ್ತಿದ್ದಾಗೆ ನಾಳೆನೂ ಇರೋದಕ್ಕೆ ಬೇಕಾದಂತಹ ವಾತಾವರಣವನ್ನ, ವ್ಯವಸ್ಥೆಯನ್ನ ನಾವು ಕಟ್ಟಿಕೊಂಡಿದ್ದೀವ ಅಂತ ನೋಡಿದ್ರೆ, ಈಗ ಇಷ್ಟು ದಿನಗಳ ಕಾಲ ನನಗೆ ಗೊತ್ತಿಲ್ಲ, ಕೊಪ್ಪಳದಲ್ಲಿ ಬಹುಶಃ ರಾಜ್ಯದಲ್ಲಿ ಎಲ್ಲಾ ಕಡೆ ಇದ್ದಾಗೆ ಇಲ್ಲೂ ಈ ವರ್ಷ ಜೂನ್ ತಿಂಗಳಲ್ಲಿ ಏನಿತ್ತು? ಮಳೆ ಕೊರತೆ ಇತ್ತು. ಅಣೆಕಟ್ಟುಗಳು ತುಂಬುತ್ತಾ ಇಲ್ಲ, ನದಿಗಳಲ್ಲಿ ನೀರಿಲ್ಲ, ಕೆರೆಗಳು ತುಂಬುತ್ತಾ ಇಲ್ಲ, ಕುಡಿಯೋದಿಕ್ಕೆ ನೀರಿಲ್ಲದಂತಹ ಸ್ಥಿತಿ ಇವತ್ತು ರಾಜ್ಯದ ಅನೇಕ ಕಡೆಗಳಲ್ಲಿ ಸೃಷ್ಟಿಯಾಗ್ತಾ ಇದೆ. ಈಗ ಒಂದು ವಾರದಿಂದ ಒಂದಷ್ಟು ಜುಲೈ ತಿಂಗಳಲ್ಲಿ ಮಳೆ ಆಗ್ತಾ ಇದೆ. ಆದ್ರೆ ಅದು ಯಾವಾಗ ಬೇಕಾದ್ರೂ ನಿಲ್ಲಬಹುದು. ಅಕಾಲ ವೃಷ್ಟಿ ಏನಾಗಂದ್ರೆ ಬರಬೇಕಾದ ಕಾಲದಲ್ಲಿ ಬರದೇ ಇರುವಂತಹ ಮಳೆ, ಅತಿವೃಷ್ಟಿ, ಪ್ರವಾಹ ಆಗುವಂತಹ ಅತಿಯಾದ ಮಳೆ, ಅನಾವೃಷ್ಟಿ, ಮಳೆಯೇ ಇಲ್ಲದ ಬರಗಾಲಗಳು. ಇಂತಹ ಇಷ್ಟೂ ದಿವಸಗಳ ಕಾಲ ಭೂಮಿಯ ಇತಿಹಾಸದಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯನ್ನ ನಾವು ನೋಡ್ಕೊಂಡು ಬರ್ತಾ ಇದ್ವಿ. ಒಂದ್ 7-8 ವರ್ಷಗಳಲ್ಲಿ ಅದೊಂದು ಸೈಕಲಿಕಲ್ ಆಗಿ ಒಳ್ಳೆ ಒಂದ್ 7-8 ವರ್ಷಗಳು ಒಳ್ಳೆ ಮಳೆ ಬೆಳೆ, ಕೆರೆ ತುಂಬುತ್ತೆ, ಜನ ಬದುಕ್ತಾರೆ. ಆದ್ರೆ ಒಂದ್ 2-3 ವರ್ಷ ಭೀಕರವಾದ ಬರಗಾಲ, ಅನಾವೃಷ್ಟಿ. ಆದ್ರೆ ಈಗ ಆಗ್ತಾ ಇರುವಂತದ್ದು ಅಕಾಲ ವೃಷ್ಟಿ. ಬರಬೇಕಾದ ಸಮಯದಲ್ಲಿ ಬರದೆ ವರ್ಷ ಪೂರ್ತಿ ಯಾವುದೋ ಸಮಯದಲ್ಲಿ ಮಳೆ ಆಗುತ್ತೆ, ಆದರೆ ಬಿತ್ತನೆಗೆ ಆಗೋದಿಲ್ಲ, ಕೊಯ್ಲು ಟೈಮಲ್ಲಿ ಆಗುತ್ತೆ. ಈ ತರದ ಅಕಾಲ ವೃಷ್ಟಿಯ ಕಾಲದಲ್ಲಿ
ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ಏರಿಕೆ ಸಂದರ್ಭದಲ್ಲಿ ನಾವು ಈ ಅಭಿವೃದ್ಧಿ ಅನ್ನುವಂತಹ ಒಂದು ಮರೀಚಿಕೆಯ ಬೆನ್ನೇರಿ ಇವತ್ತು ಬದುಕನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಜ್ವಲಂತ ಉದಾಹರಣೆ ಅಂದ್ರೆ ಇಲ್ಲಿ ಇವತ್ತು ಕೊಪ್ಪಳದಲ್ಲಿ ಜನ ಬದುಕ್ತಾ ಇರುವಂತಹ ರೀತಿಯಲ್ಲೇ ನಮಗೆ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿರಬಹುದು, ನಾವು ಬೆಂಗಳೂರು ಭಾಗದಲ್ಲಿ ಬೆಂಗಳೂರು ನಗರದ ಕೊಳಚೆ ನೀರು ಅಲ್ಲ, ಅದು ಶುದ್ಧೀಕರಿಸದ ಕೈಗಾರಿಕಾ ಮಾಲಿನ್ಯಗಳು ಇರುವಂತಹ ನೀರು. ಕೇವಲ ಕಕ್ಕಸ್ ನೀರಾದ್ರೆ ಪರವಾಗಿರ್ಲಿಲ್ಲ, ಯಾಕಂದ್ರೆ ಕಕ್ಕಸ್ಸನ್ನ ನಾವು ಗುಚ್ಚೆ ಮತ್ತು ಕಕ್ಕಸ್ ಎರಡು ಏನಿದೆ ಅದನ್ನ ಗೊಬ್ಬರವಾಗಿ ಬಳಸ್ತಾ ಇದ್ದಾರೆ ಪ್ರಪಂಚಾದ್ಯಂತ, ಕೇವಲ ನಮ್ಮ ದೇಶದಲ್ಲಷ್ಟೇ ಅಲ್ಲ. ಆದರೆ ಮಾಲಿನ್ಯ, ರಾಸಾಯನಿಕಗಳು ತುಂಬಿರುವಂತಹ ನೀರನ್ನ ಅದು ಟರ್ಷರಿ ಟ್ರೀಟ್ಮೆಂಟ್ 3 ಹಂತದಲ್ಲಿ ಶುದ್ಧೀಕರಣ ಮಾಡಿ ಮಾತ್ರ ಕೃಷಿ ಉಪಯೋಗಕ್ಕೆ ಕೊಡಬೇಕು. ಆದ್ರೆ ಇವತ್ತು ಅಲ್ಲಿ ಕೆಸಿ ವ್ಯಾಲಿ ಅದು ಇದು ಅಂದ್ಕೊಂಡು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಸಂಸ್ಕರಿಸದ ಅರ್ಧಬಂಧನೂ ಇಲ್ಲ, ಸಂಸ್ಕರಿಸದ ನೀರನ್ನ ಅಲ್ಲಿ ಕೆರೆಗಳಿಗೆ ತುಂಬಿಸ್ತಾ ಇದ್ದಾರೆ. ನಾವು ಇತ್ತೀಚೆಗೆ ತಾನೇ ಕಳೆದ ತಿಂಗಳು, ಬಹುಶಃ ಇದೇ ದಿವಸದಲ್ಲಿ ಕಳೆದ ತಿಂಗಳು ಶ್ರೀನಿವಾಸಪುರದಲ್ಲಿ ಇದ್ವಿ. ನಿಮಗೆ ಗೊತ್ತಿರಲಿ, ಶ್ರೀನಿವಾಸಪುರ ನಮ್ಮ ರಾಜ್ಯದ ಯಾವ್ದಕ್ಕೆ ರಾಜಧಾನಿ? ಮಾವಿಗೆ ರಾಜಧಾನಿ. ಆ ತಾಲೂಕಿನಲ್ಲಿ ಬೆಳೆದಷ್ಟು ಮಾವನ್ನ ಬೇರೆ ಯಾವ ತಾಲೂಕಲ್ಲೂ ನಮ್ಮ ರಾಜ್ಯದಲ್ಲಿ ಬೆಳೆಯೋದಿಲ್ಲ. ಅಂತಹ ಶ್ರೀನಿವಾಸಪುರದಲ್ಲಿ ರೈತರು ಹೇಳ್ತಾ ಇದ್ರು, ಈಗ ಮೊದಲೆಲ್ಲ ನಾವು 10 ದಿವಸ 15 ದಿವಸ ಹಣ್ಣುಗಳು ಉಳಿತಾ ಇದ್ವು, ಇವಾಗ 3 ದಿವಸ 4 ದಿವಸ ಆಗೋಷ್ಟೊತ್ತಿಗೆ ಹಣ್ಣುಗಳು ಕೊಳಿತಾ ಇವೆ. ಆ ಹಣ್ಣುಗಳಿಗೆ ಶೆಲ್ಫ್ ಲೈಫೇ ಇಲ್ಲ ಇವತ್ತು. ಕಾರಣ ಏನು? ಕಾರಣ ಬೆಂಗಳೂರಿನಿಂದ ಬಂದಿರುವಂತಹ ಕಕ್ಕಸ್ ನೀರು ಅಂತ ಏನ್ ಕೊಡ್ತಾ ಇದ್ದಾರೆ, ನಮ್ಮ ಕೊಳಚೆ ನೀರು ಅಂತ, ಅದರಲ್ಲಿರುವಂತಹ ರಾಸಾಯನಿಕಗಳು, ಅಪಾಯಕಾರಿ ರಾಸಾಯನಿಕಗಳು, ಅದರಿಂದ ರೋಗಗಳು ಬರ್ತಾ ಇದೆ. ಮರಗಳಿಗೆ ರೋಗ ನಿರೋಧಕ ಶಕ್ತಿ ಹೋಗ್ತಾ ಇದೆ. ಹಣ್ಣುಗಳಿಗೆ ಇರಬೇಕಾದಂತ ಅದು ತಾಳ್ಕೊಳ್ಳುವಂತ ಶಕ್ತಿ ಏನಿದೆ ಅದು ಇವತ್ತು ಹಣ್ಣುಗಳಿಗಿಲ್ಲ ಅಂತ 3 ದಿವಸದಿಂದ ಮೊನ್ನೆ ನಾನು ನಮ್ಮ ರಾಜ್ಯದ ಫಿಸಿಷಿಯನ್ಸ್ ಅಸೋಸಿಯೇಷನ್ ನ ಮಾಜಿ ಅಧ್ಯಕ್ಷರು ಡಾಕ್ಟರ್ ಗೋವಿಂದಪ್ಪ ಅಂತ, ನಮ್ಮ ಆನೇಕಲ್ ತಾಲೂಕಿನವರು. ನಮ್ಮ ಆನೇಕಲ್ ತಾಲೂಕಿನಿಂದ ತಮಿಳುನಾಡಿನ ಕೇವಲ 1 ಕಿಲೋಮೀಟರ್ ದೂರದ ಗಡಿಯವರು. ನಮ್ಮ ಬೆಂಗಳೂರು ಸುತ್ತಮುತ್ತ ಎಲೆಕ್ಟ್ರಾನ್ ಸಿಟಿ ಆ ಭಾಗದಲ್ಲಿ ಬರುವಂತ ಎಲ್ಲ ಫ್ಯಾಕ್ಟರಿಗಳ ಕೊಳಚೆ ನೀರು ಒಂದಷ್ಟು ಭಾಗ ನಮ್ಮೂರು ಬೊಮ್ಮಸಂದ್ರ ಅಂತ ನಮ್ಮೂರು ಕೆರೆಗೆ ಬರುತ್ತೆ. ಅದಾದ್ಮೇಲೆ ಇನ್ನೊಂದಷ್ಟು ಭಾಗ ಬೇರೆ ಬೇರೆ ಭಾಗಗಳಿಂದ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿರುವಂತಹ ಚಂದಾಪುರ ಅನ್ನುವಂತ ಕೆರೆಗೆ ಬರುತ್ತೆ. ಅವೆರಡೂ ಸೇರಿ ನೀರು ಕೊನೆಗೆ ಮುಂದಕ್ಕೆ ಮುತ್ತಾನಲ್ಲೂರು ಕೆರೆ ಅಂತ ನಮ್ಮ ಆನೇಕಲ್ ತಾಲೂಕಿನ 2ನೇ ದೊಡ್ಡ ಕೆರೆ ಅಲ್ಲಿಗೆ ಹೋಗುತ್ತೆ. ಅದಾದ್ಮೇಲೆ ಬಿದರಗುಪ್ಪೆ ಅನ್ನುವಂತ ಇನ್ನೊಂದು ಕೆರೆಗೆ ಹೋಗುತ್ತೆ. ಅವರು ಆಗ್ಲೇ ಹೇಳಿದಾಗೆ ಆ ಬಿದರಗುಪ್ಪೆ ಗ್ರಾಮದವರು ಡಾಕ್ಟರ್ ಗೋವಿಂದಪ್ಪ ಅಂತ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದು. ಅವರು ಮೊನ್ನೆ ಮಾತಾಡ್ತಿದ್ದಾಗ ಅವ್ರ ಊರಲ್ಲಿ ಜಮೀನಿದೆ ಸಾರ್ ಡಾಕ್ಟರ್ ಅಂತ ಕೇಳಿದೆ. 1 ಎಕರೆ ಇದೆಯಪ್ಪ, ಏನ್ ಬೆಳೆದಿದ್ದೀರಾ ಅಂದ್ರೆ, ನಾವು 1 ಎಕರೆಗೆ ಪೇರ್ಲ, ನಮ್ ಕಡೆ ಸೀಬೆ ಹಣ್ಣು ಅಂತೀವಿ, ನಿಮ್ ಕಡೆ ಪೇರ್ಲ ಅನ್ಬಹುದು. ಸೀಬೆ ಹಣ್ಣೆ ಅಂತಾರ ಪೇರ್ಲ ಹಣ್ಣು ಇಟ್ಟಿದ್ದೀವಿ. ಆದ್ರೆ ಇವಾಗ ಎಲ್ಲ ಮರಗಳನ್ನೆಲ್ಲ ಹೊಡೆದಾಕ್ಬಿಡ್ಬೇಕು ಅಂತ ಮಾಡಿದ್ದೀನಿ. ಎಲ್ಲ ರೋಗ ಮತ್ತೆ ಹಣ್ಣು ಏನು ಉಳಿತಾ ಇಲ್ಲ, ಹೊಳಿತಾ ಇದೆ 2 ದಿವಸ 3 ದಿವಸಕ್ಕೆ. ಯಾಕೆ? ನಾನು ಆಗ್ಲೇ ಹೇಳಿದಾಗೆ ಬೆಂಗಳೂರಿನ ದಕ್ಷಿಣ ಅಥವಾ ಸೌತ್ ಆಗ್ನೇಯ ಭಾಗ ಅನ್ನುವಂತ ಎಲ್ಲ ಕೊಳಚೆ ನೀರು, ಕಾರ್ಖಾನೆಗಳ ರಾಸಾಯನಿಕಗಳ ನೀರು ಅಂತಿಮವಾಗಿ ಯಾವ ಊರಿಗೆ ಹೋಗುತ್ತೆ? ಬಿದರಗುಪ್ಪೆ ಅನ್ನುವಂತ ಕೆರೆಗೆ ಹೋಗುತ್ತೆ. ಆ ಕೆರೆಯಲ್ಲಿ ಅಂತರ್ಜಲ ಕೂಡ ಆ ಸುತ್ತಮುತ್ತ ಕಲುಷಿತವಾಗಿ ಅಲ್ಲಿ ಅವರು ಬೋರ್ವೆಲ್ ನೀರಲ್ಲಿ ಬೆಳೆದ್ರು ಸಹ ಆ ಆಹಾರ ತಿನ್ನುವ ರೀತಿಯಲ್ಲಿಲ್ಲ. ಭಾರಧಾತು, ಹೆವಿ ಮೆಟಲ್ಸ್, ಮತ್ತು ಬೆಂಗಳೂರು ಸುತ್ತಮುತ್ತ ಬೆಳೀತಿರುವಂತ ತರಕಾರಿಯನ್ನ ನಾನು ಮನೆಗೆ ತಗೊಂಡು ಹೋಗೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ, ನಾನು ಮಾಡೋದಿಲ್ಲ. ನಾನು ಎಲ್ಲಾದ್ರೂ ದಾರಿಲಿ ಹೋಗ್ತಾ ಇರುವಾಗ ಯಾವ್ದಾದ್ರು ಒಂದು 100 ಕಿಲೋಮೀಟರ್ ದೂರದಲ್ಲಿ ಎಲ್ಲಾದ್ರೂ ರಸ್ತೆ ಬದಿನಲ್ಲೋ ಅಥವಾ ಯಾವ್ದಾದ್ರು ಟೋಲ್ಗಳಲ್ಲೋ ತರಕಾರಿ ಮಾಡ್ತಾ ಇರೋ ತಕ್ಷಣ ಒಂದು ಕೆರಳನ್ನು ಕೊಟ್ಟು ತಗೊಂಡು ಹೋಗ್ತೀನಿ. ಬೆಂಗಳೂರಲ್ಲಿ ಸಿಗುವಂತಹ ತರಕಾರಿಯನ್ನ ನಾನು ನಮ್ಮ ಮನೆಗೆ ತಗೊಂಡೋಗಿ ನಾನ್ ತಿನ್ನೋದಾಗ್ಲಿ ನಮ್ಮ ಮನೆಯವ್ರು ತಿನ್ಸೋಂತ ಧೈರ್ಯವನ್ನಾಗ್ಲಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಇಂತಹ ವಿಷಯುಕ್ತ ನೀರನ್ನ ಬಳಸಿ ಇವತ್ತು ಬೆಳೀತಾ ಇದ್ದಾರೆ. ಇದು ಅಲ್ಲಿನ ಪರಿಸ್ಥಿತಿ. ಈಗ ಇಲ್ಲಿ ಒಂದು ಕಡೆ ಪರಿಸರ ಮಾಲಿನ್ಯ, ಏನೋ ಧೂಳು, ಹೊಗೆ, ಅದ್ಯಾವ್ದಾವ್ದೋ ರಾಸಾಯನಿಕಗಳು. ಈ ಕಾರ್ಖಾನೆ, ಯಾವುದೇ ಕಾರ್ಖಾನೆ, ಈಗ ಇಲ್ಲಿ ಸ್ಟೀಲ್ ಫ್ಯಾಕ್ಟರಿಗಳು ಏನಿದೆ, ಇದನ್ನ ಅವರು ಸಂಸ್ಕರಣೆ ಮಾಡುವಾಗ ನಾನಾ ತರಹದ ಆಸಿಡ್ ಇಂದ ಹಿಡ್ಕೊಂಡು ನಾನಾ ತರಹದ ರಾಸಾಯನಿಕಗಳನ್ನ ಬಳಸ್ತಾರೆ. ಆಮೇಲೆ ಅದು ಆವಿಯಾಗಿ ಹೋಗುತ್ತೆ ಅಂತೇನೂ ಇಲ್ಲ. ಬೆಂಗಳೂರಲ್ಲಿ ನಾವು ಮಂಡೂರು ಗಲಾಟೆಯಲ್ಲಿ ನಾನೊಂದು ದಿವಸ ಜೈಲ್ಗೂ ಹೋಗಿ ಬಂದಿದ್ದೆ. ಅವಾಗಲೇ ಹೇಳ್ತಾ ಇದ್ವಿ, ಲ್ಯಾಂಡ್ ಫಿಲ್ ಅಂತಾರೆ. ಲ್ಯಾಂಡ್ ಫಿಲ್ಲೇ ಬೇಡ ಅಂದ್ರೆ ಎಲ್ಲೋ ತಗೊಂಡೋಗಿ ಒಂದು ತಿಪ್ಪೆ ಮಾಡೋದ್ರ ಬದಲಿಗೆ ಕಸವನ್ನ ಸುಟ್ಟು ನಾವು ಸುಟ್ಟಾಕೋಣ ಅಂತ. ಭೂಮಿ ಮೇಲೆ ಆಗಲಿ, ಪ್ರಪಂಚದಲ್ಲಾಗಲಿ, ವಿಶ್ವದಲ್ಲಿ, ಬ್ರಹ್ಮಾಂಡದಲ್ಲಾಗಲಿ ಯಾವುದೇ ವಸ್ತು ತನ್ನಿಂತಾನೇ ಸೃಷ್ಟಿ ಆಗೋದಿಲ್ಲ, ಮತ್ತೆ ಅದು ಮಾಯನೂ ಆಗೋದಿಲ್ಲ, ರೂಪಾಂತರವಾಗುತ್ತೆ. ನೀರು ಬಿಸಿ ಮಾಡಿದಾಗ ಏನಾಗುತ್ತೆ? ಆವಿಯಾಗುತ್ತೆ. ಆವಿಯಾಗಿ ನಮ್ಮ ಅಂತರಿಕ್ಷದಲ್ಲೇ ಇರುತ್ತೆ, ಅದೆಲ್ಲೂ ಮಾಯ ಆಗೋದಿಲ್ಲ. ಅದೇ ತರಕ್ಕೆ ನೀರು, ಇದು
ಅದನ್ನ ಇದು ಮಾಡಿದಾಗ ಕೂಲ್ ಮಾಡಿದಾಗ ಏನಾಗುತ್ತೆ, ಗಟ್ಟಿ ಆಗುತ್ತೆ, ಮಂಜು ಗಟ್ಟಿ ಆಗುತ್ತೆ. ಅದನ್ನು ಸ್ವಲ್ಪ ಶಾಖ ಕೊಟ್ರೆ ನೀರಾಗುತ್ತೆ, ನೀರು ಆವಿ ಆಗುತ್ತೆ, ರೂಪಾಂತರವಾಗುತ್ತೆ ಹೊರತು ಮಾಯವಾಗೋದಿಲ್ಲ. ಅದೇ ರೀತಿಲಿ ನೀವು 100 ಟನ್ ಯಾವುದೇ ಒಂದು ವಸ್ತುವನ್ನ ತಂದು ಅಲ್ಲಿ ಸುಟ್ರೆ ಅದು 100 ಟನ್ ಬೇರೆ ರೀತಿಯಲ್ಲಿ ಆವಿಯಾಗಿ ಅಥವಾ ಹೊಗೆಯಾಗಿ ಅಂತರಿಕ್ಷದಲ್ಲೇ ಇರುತ್ತೆ, ಎಲ್ಲೂ ಮಾಯ ಆಗೋದಿಲ್ಲ. ಹಾಗಾಗಿ ಇವತ್ತು ಅನೇಕ ಕಡೆಗಳಲ್ಲಿ ಆಸಿಡ್ ಟ್ರೈನ್ ಅಂತಿದ್ದಾರೆ. ಎಲ್ಲಿ ಹೆಚ್ಚು ಕಾರ್ಖಾನೆಗಳಿರುತ್ತೋ, ಹೆಚ್ಚೆಚ್ಚು ಯಾವುದು ಈ ಚಿಮಣಿಗಳಿಂದ ಹೊಗೆ ಬರುತ್ತೋ, ಸಲ್ಫ್ಯೂರಿಕ್ ಆಸಿಡ್ ಅನ್ನ ಬಳಸಿ ಅವೆಲ್ಲ ಮಾಡಿರ್ತಾರೋ ಅಂತ ಸಲ್ಫರ್ ಅಂತರಿಕ್ಷದಲ್ಲಿ ಸೇರ್ಕೊಂಡಾಗ ಮಳೆ ಬಂದ್ರೆ ಆ ಸಲ್ಫರ್ ಮತ್ತೆ H2O ನೀರು ಎರಡೂ ಮಿಕ್ಸ್ ಆಗಿ ರಾಸಾಯನಿಕ ಕ್ರಿಯೆಯಾಗಿ ಅದು ಭೂಮಿಗೆ ಬಿದ್ದಾಗ ಗಾಡಿಗಳ ಮೇಲೆ ಎಲ್ಲ ಈ ತರದ್ದು ಟಾರ್ಪಲ್ ಹಾಕಿರುವಂತಹ ಆಟೋಗಳಿದ್ರೆ ಆಟೋಗಳು ತೂತು ಬಿಡುತ್ತೆ. ನಾವು ಓಡಾಡ್ತಾ ಇದ್ರೆ ನಮ್ಮ ಮೈ ಮೇಲೆ ಮಳೆ ಬಿದ್ರೆ ಹೊಗೆ ಬರುತ್ತೆ, ನಮ್ಮ ಬಟ್ಟೆ ಸುಡುತ್ತೆ. ಇದು ಆಗ್ತಾನೆ ಬಂದಿದೆ ಅನೇಕ ಕಡೆಗಳಲ್ಲಿ, ವಿಶೇಷವಾಗಿ ಯುರೋಪ್, ಅಮೆರಿಕದಂತ ಕಡೆಗಳಲ್ಲಿ ಇಂಥದ್ದಾಗಿ ಇವಾಗ ಅವರು ಕಂಟ್ರೋಲ್ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಅಂತಹ ಕಂಟ್ರೋಲ್ ಮಾಡುವ ಮೆಕ್ಯಾನಿಸಮೇ ಇಲ್ಲ. ಆಗ್ಲಿಂದ ಕೇಳ್ತಾ ಇದ್ದೀನಿ ನಾನು, ತುಂಗಭದ್ರಾ ನದಿಗೆ ವಿಷಯುಕ್ತ ನೀರನ್ನ ಬಿಡ್ತಾ ಇದ್ದಾರೆ ಅಂತ. ಅಂತಹ ವಿಷಯುಕ್ತ ನೀರನ್ನ ಬಿಡದೆ ಸಂಪೂರ್ಣವಾಗಿ ಅಲ್ಲಿ ಅಫ್ಲೂಯೆಂಟ್ಸ್ ಏನು ತ್ಯಾಜ್ಯ ಬರುತ್ತೆ ಕಾರ್ಖಾನೆಗಳಲ್ಲಿ ಅದನ್ನ ಸಂಪೂರ್ಣವಾಗಿ ಶುದ್ಧೀಕರಣ ಮಾಡಿ ತದನಂತರ ಶುದ್ಧೀಕರಣಗೊಂಡಂತ ನೀರನ್ನ ಮಾತ್ರ ಹೊರಗೆ ಬಿಡಬೇಕು ಅಂತ ಕಾನೂನು ಇರುವಂತಹದ್ದು. ಮಿಕ್ಕ ಹಾಗೆ ಅಲ್ಲಿ ಏನು ಉತ್ಪತ್ತಿ ಆಗುತ್ತೆ ತ್ಯಾಜ್ಯ ಅಥವಾ ಆ ತರಹದ ಅಫ್ಲೂಯೆಂಟ್ಸ್ ಅದನ್ನ ಕಾರ್ಖಾನೆಯ ಕಾಂಪೌಂಡ್ ಒಳಗಡೆ ಇಟ್ಕೊಳ್ಬೇಕು, ಮತ್ತೆ ಅಲ್ಲೇ ಶುದ್ಧೀಕರಣ ಆಗಬೇಕು ಅಂತ ಕಾನೂನು ಇರುವಂತದ್ದು. ಅದನ್ನ ಎನ್ಫೋರ್ಸ್ ಮಾಡಬೇಕಾಗಿರೋರು ಜಾರಿಯಾಗುವ ಹಾಗೆ ಮಾಡ್ಕೊಳ್ಳೋದಕ್ಕೆ ನಮ್ಮದೇ ತೆರಿಗೆ ಹಣದಲ್ಲಿ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡ್ಕೊಂಡಿದೀವಿ. ಏನ ಮಂಡಳಿ ಹೆಸರು? ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಅದೊಂಥರ ಸ್ಟ್ಯಾಚ್ಯುಟರಿ, ಕ್ವಾಸಿ ಜುಡಿಷಿಯಲ್ ಸ್ಟ್ಯಾಚ್ಯುಟರಿ ಬಾಡಿ. ಆದರೆ ಅಲ್ಲಿ ಖದೀಮರನ್ನ, ಕಳ್ಳರನ್ನ, ಅಯೋಗ್ಯರನ್ನ, ನಾಲಾಯಕಗಳನ್ನ ಮತ್ತು ಅನರ್ಹರನ್ನ ಆ ಹುದ್ದೆಗೆ ಒಬ್ರು ನೀವೆಲ್ಲ ಕೇಳಿರ್ಬೋದು, ಆಂಜನೇಯ ರೆಡ್ಡಿ ಅಂತ ನೀರಾವರಿ ಹೋರಾಟಗಾರರು ಚಿಕ್ಕಬಳ್ಳಾಪುರದವರು. ಅವರು ಹಿಂದಿನ ಒಬ್ಬ ಖದೀಮನನ್ನ, ಒಬ್ಬ ರಾಜ್ಯ ಸರ್ಕಾರ ಒಬ್ಬ ಅನರ್ಹನನ್ನ ಆ ಮಂಡಳಿಗೆ ನೇಮಕ ಮಾಡಿತ್ತು. ಯಾಕಂದ್ರೆ ಅವನನ್ನ ಮಿನಿಸ್ಟರ್ ಮಾಡೋದಕ್ಕೆ ಆಗ್ಲಿಲ್ಲ ಅಂತ. ಇವರು ಆ ಹುದ್ದೆಗೆ ಅನರ್ಹ. ಅದಕ್ಕೆ ಇಂತಹ ಸೈನ್ಸ್ ಅಲ್ಲಿ MS ಮಾಡಿರ್ಬೇಕು, MSc ಮಾಡಿರ್ಬೇಕು, ಅದು ಮಾಡಿರ್ಬೇಕು ಅಂತೆಲ್ಲ ರೂಲ್ಸ್ ಇದೆ. ಅದನ್ನೆಲ್ಲ ಇವರು ಗಮನಿಸದೆ ಬೇಕು ಅಂತಾನೆ ಅದರಲ್ಲಿ ದುಡ್ಡು ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇದೆ. ಮಂತ್ರಿಯಾಗಿ ದುಡ್ಡು ಹೊಡೆಯೋದಕ್ಕೆ ಆಗೋದಿಲ್ಲ, ಅಲ್ಲಾದ್ರೂ ದುಡ್ಡು ಮಾಡ್ಲಿ ಅಂತೇಳಿ ನೇಮಕ ಮಾಡಿದ್ರು. ಹೈಕೋರ್ಟ್ಗೆ CIL ಹಾಕಿ ಕೊನೆಗೆ ಆ ವ್ಯಕ್ತಿಯನ್ನ ಇಳಿಸಿದ್ರು. ಅವರು ಇಂತಹ ರೀತಿಯ ಒಂದು ರಾಜಕೀಯ ನೇಮಕಾತಿಗಳಾಗ್ತಾ ಇರುವಂತಹ ಸಂಸ್ಥೆ ಆಗಿದೆ. ಅವರು ಬರೋದಕ್ಕೆ ಮೊದಲು ಹೇಳ್ತಾರೆ, ಈಗ ಬಲ್ಡೋಟ ಇಲ್ಲಿ ಏನಾದ್ರು ಫ್ಯಾಕ್ಟ್ರಿ ಇಟ್ಕೊಂಡಿದ್ರೆ ನಾವು ಬಂದು ನೀವು ಯಾವ ತರಕ್ಕೆ ಇಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಾಡ್ತಾ ಇದ್ದೀರಾ ಅಂತ ಬರ್ತೀವಿ ಅಂತ ಹೇಳಿ ಮೊದಲೇ 1 ತಿಂಗಳು ಮೊದಲು ಹೇಳ್ತಾರೆ. ಬರುವ ದಿನಾಂಕ, ಸಮಯ ಕೂಡ ಹೇಳ್ತಾರೆ. ಆ ಹೊತ್ತಿಗೆ ಬಲ್ಡೋಟದವರಾಗ್ಲಿ ಅಥವಾ ಇವರಾರು JSW ಆ ಹೊತ್ತಿಗೆ ಆ ಸಂಸ್ಕರಣ ಘಟಕವನ್ನ ಶುರು ಮಾಡ್ತಾರೆ. ಹಿಂದಿನ ದಿವಸ ಚೆಕ್ ಮಾಡ್ಕೊಳ್ತಾರೆ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ. ಬಂದಾಗ ಅಲ್ಲ ಅದನ್ನೇ ಟೈಮ್ ಕರೆಕ್ಟ್ ಹೇಳ್ಬಿಡ್ತಾರೆ. ನೀವೇನ್ ತಪಾಸಣೆ ಮಾಡೋದು ಹೆಂಗೆ ಅಂದ್ರೆ ಹೇಳದೆ ಹೋಗಿ ತಪಾಸಣೆ ಮಾಡೋದಲ್ಲ, ಮೊದಲೇ ನೋಟಿಸು, ಮೊದಲೇ ನೀವೆಲ್ಲ ರೆಡಿ ಮಾಡ್ಕೊಂಡಿರಿ, ಆಮೇಲೆ ನಾವು ಬಂದಾಗ ಎಲ್ಲ ಕರೆಕ್ಟ್ ಆಗಿರೋ ನೋಡ್ಕೊಳ್ಳಿ, ಆಮೇಲೆ ನಾವು ಹೋಗೋ ಸೂಟ್ ಕೇಸ್ ಕೊಡಿ, ನಾವು ಈ ಕಡೆ ಗೇಟಿಂದ ಆಚೆಗೆ ಬಂದ ತಕ್ಷಣ ಅದನ್ನ ಬಂದ್ ಮಾಡಿ. ಯಾವುದನ್ನ? ಆ ಸಂಸ್ಕರಣ, ನೀರು ಶುದ್ಧೀಕರಣದ ಪರಿಸರ ಮಾಲಿನ್ಯ ಶುದ್ಧೀಕರಣ ಘಟಕ ಏನಿರುತ್ತೋ ಅದನ್ನ ಬಂದ್ ಮಾಡಿ. ಈ ಬದ್ಮಾಶ್ಗಳು ಈ ಕಾರ್ಖಾನೆಗಳು ನಡೆಸುವಂತವ್ರು ಹೇಗಿರ್ತಾರೆ ಅಂದ್ರೆ ಅವರ ಲಾಭದಲ್ಲಿ ಅವರು ಈ ಎಲ್ಲ ಸಂಸ್ಕರಣಾ ಘಟಕ ಮಾಡೋದಕ್ಕೂ ಖರ್ಚು ಮಾಡಬೇಕಾಗುತ್ತೆ. ಆದ್ರೆ ಅದು ಖರ್ಚು ಮಾಡಿದ್ರೆ ದುಡ್ಡು ಜಾಸ್ತಿ ಆಗುತ್ತೆ. ಇದು 1 ನಿಮಿಷ ಕೇಳಿಸ್ಕೊಂಡು ಇರೋ ಕಡೆ ಅವರು ತೋರಿಸ್ಬೇಕಾಗುತ್ತೆ. ಅದು ಕೆಲಸ ಮಾಡೋದಿಲ್ಲ. ಎಲ್ಲಾ ಕಡೆನೂ ನಾಮಕಾವಸ್ಥೆಗಾದ್ರು ಇಟ್ಟಿರ್ತಾರೆ ಅದನ್ನ ಫೋಟೋಗಳು ತಗೊಂಡು. ಆದ್ರೆ ಪ್ರತಿ ದಿವಸ ಅದನ್ನ ನಡೆಸಬೇಕು ಅಂದ್ರೆ ಅವರಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚು ಅವರ ಬಿಸ್ನೆಸ್ ಭಾಗ. ಆದರೆ ಅದನ್ನ ಉಳಿಸಬೇಕು ಅನ್ನುವಂತ ನೀಚತನದಿಂದಾಗಿ ಅವರು ಅದನ್ನ ಮಾಡೋದಿಲ್ಲ. ಈ ಪರಿಸರ ನಿಯಂತ್ರಣ ಮಂಡಳಿಯವರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೊನೆಗೆ ಅದೆಲ್ಲಿ ಬರುತ್ತೆ? ಜನರ ಅನ್ನದ ಬಟ್ಟಲಿಗೆ ಬರುತ್ತೆ ಹೊರಗೆ ಬಂದಂತಹ ನೀರು. ಇವತ್ತು ನಮ್ಮ ದೇಶದಲ್ಲಿ ಇಷ್ಟೆಲ್ಲ ಜನಸಂಖ್ಯೆ ಆಗ್ಲೇ ನಾನು ಹೇಳಿದಂಗೆ ಸಮೃದ್ಧವಾಗಿದ್ದೀವಿ. ಆದರೆ ನಾವು ತಿನ್ನುತ್ತಾ ಇರುವಂತಹದ್ದು ಇವತ್ತು ವಿಷವಿಲ್ಲದ ಆಹಾರವಲ್ಲ. ನಾವು ನಮಗೆ ನಿಧಾನ ವಿಷ. ಒಬ್ಳು ನಿಮ್ಗೆ ಗೊತ್ತಿರಬಹುದು, ಚಂದ್ರಗುಪ್ತ ಮೌರ್ಯನ ಕಥೆ ಬಂದಾಗ ಒಬ್ಬ ಹೆಣ್ಣು ಮಗಳಿಗೆ ಚಂದ್ರಗುಪ್ತ ಮೌರ್ಯನ ಸಾಯಿಸೋದಿಕ್ಕೆ ಅವಳು ಚಿಕ್ಕವಳಿಂದಾಗಿ ಅವಳು ವಿಷ ಕೊಡ್ತಾ ಹೋಗುದ್ರಂತೆ.
ಕೊನೆಗೆ ಅವಳ ಜೊತೆ ಯಾರು ಸಂಘ ಮಾಡಿದ್ರೆ ಅವ್ನು ಸಾಯ್ತಾನೆ ಅನ್ನುವಂತ ರೀತಿಯಲ್ಲಿ ಅವಳನ್ನ ಚಂದ್ರಗುಪ್ತ ಮೌರ್ಯನ ಹತ್ರ ಕಳ್ತಾರದು ಗೊತ್ತಾಗಿ ಚಾಣಕ್ಯ ಬಚಾವ್ ಮಾಡ್ತಾನೆ ಅಂತ ಒಂದು ಕತೆ. ಆದ್ರೆ ಗೊತ್ತಿರಲಿ, ವಿಷ ಅದು ಬಹುಶಃ ದಂತಕಥೆ, ಅರ್ಬನ್ ಲೆಜೆಂಡ್. ಆತನಕ್ಕೆ ಸಾಧ್ಯ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ನಾವು ನಮ್ಮ ಪೂರ್ವಿಕರು ಏನಿದ್ರು, ಇವತ್ತಿನ ಯುವಕರು ಇವರಿಗಿಂತ ಹೆಚ್ಚಿನ ವಿಷವನ್ನ ಪ್ರತಿದಿನ ನಾವು ತಿಂತಾ ಇದ್ದೀವಿ. ನಮ್ಮ ಅನ್ನದ ಬಟ್ಟಲು, ಕುಡಿಯುವ ನೀರು ವಿಷವಾಗಿದೆ. ಆದ್ರೆ ಮನುಷ್ಯನಿಗೆ, ಪ್ರತಿಯೊಂದು ಜೀವಿಗೂ ವಿಕಾಸ ಪಥದಲ್ಲಿ ನಾವು ಹಾದು ಬಂದಿರೋದ್ರಿಂದ ಅದು ತನ್ನದೇ ಆದಂತಹ ರೆಸಿಸ್ಟೆನ್ಸ್ ಬೆಳೆಸ್ಕೊಳ್ತಾ ಹೋಗುತ್ತೆ, ಮ್ಯೂಟೇಷನ್ ಆಗ್ತಾ ಹೋಗುತ್ತೆ. ಹೇಗೆ ನಾವು ಕೋವಿಡ್, ಕೊರೋನಾ ವೈರಸ್, ಅದಕ್ಕೆ ವ್ಯಾಕ್ಸಿನ್ ಹುಡ್ಕೊಂಡ್ರೆ ಮತ್ತೆ ನಾನು ಇನ್ನೊಂದು ರೂಪದಲ್ಲಿ ರೂಪಾಂತರವಾಗಿ ರೂಪಾಂತರವಾಗಿ ಬದುಕೋದಿಕ್ ಬಯಸುತ್ತೋ, ಅದೇ ತರಕ್ಕೆ ಸೆಲ್ಫಿಶ್ ಜೀನ್, ನಮ್ಮ ಜೀನ್ಗಳು ಬೇರೆ ಬೇರೆ ರೀತಿಯಲ್ಲಿ ಅದಕ್ಕೆ ರಕ್ಷಣೆ ಪಡ್ಕೊಳ್ಳುತ್ತೆ. ಆದ್ರೆ ಎಲ್ಲಾ ಸಂದರ್ಭಗಳಲ್ಲೂ ಆ ಮ್ಯೂಟೇಷನ್ ಒಳ್ಳೆಯ ರೀತಿಯಲ್ಲಿ ಇರೋದಿಲ್ಲ, ಅಪಾಯಕಾರಿ ಆಗ್ಬಿಡುತ್ತೆ. ನಮ್ಗೆ ಬಾಲನು ಬರ್ಬೋದು, ಮೂಗು ಬೆಳಿಬಹುದು, ಅಥವಾ ಕಣ್ಣು ಕಿವಿನೇ ಹೋಗ್ಬಹುದು. ಈ ರೂಪಾಂತರದಲ್ಲಿ ಎಷ್ಟೋ ಕಡೆಗಳಲ್ಲಿ ಮಕ್ಕಳಿಗೆ ಹುಟ್ಟುವಂತ ಮಕ್ಕಳು ನಾವೇ ಇಲ್ಲೇ ನೋಡೋದ್ವಲ್ಲ, ಎಂಡೋಸಲ್ಫಾನ್ ಅಂತ ಒಂದು ವಿಷ ಆಗ್ತಾ ಇದ್ರು. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಅವರಿಗೆ ಎಂಡೋಸಲ್ಫಾನ್ ಸಿಂಪಡಣೆ ಮಾಡಿದ್ಮೇಲೆ ಅದರ ಸಂಪರ್ಕಕ್ಕೆ ಬಂದಂತ ಗರ್ಭಿಣಿಯರ ಮಕ್ಕಳು ಅಂಗವಿಕಲರಾಗಿ ಹುಟ್ಟುತ್ತಾ ಇದ್ರು. ಅಲ್ಲಿ ರೇಡಿಯೋ ಆಕ್ಟಿವಿಟಿ ಇದಾಗಿ ಏನಂತಾರೆ ಅದಕ್ಕೆ, ರೇಡಿಯೇಷನ್ ಇಂದಾಗಿ ಎಲ್ಲಿ ಚರ್ನೋಬಿಲ್ ಅಲ್ಲಿ ಪ್ರಾಣಿಗಳು ಸಹ ವಿಕಲಾಂಗವಾಗಿ ಹುಟ್ಟುತ್ತಾ ಇದ್ವು. ಈ ತರಹದ ಒಂದು ಬೇರೆ ಬೇರೆ ರೀತಿಯ ವ್ಯವಸ್ಥೆ ನಮ್ಮ ಕಣ್ಣು ಮುಂದೆ ಬರಲಿದೆ. ಇಂತಹ ಸಂದರ್ಭದಲ್ಲಿ ನೀವು ಕೊಪ್ಪಳದಲ್ಲಿ 1-2 ಲಕ್ಷ ಜನರ ಮೇಲೆ ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ ಅಲ್ಲ ಅಲ್ವಾ, ಪ್ರತ್ಯಕ್ಷವಾಗಿಯೇ ನಿಮ್ಮ ಮೇಲೆ ದುಷ್ಪರಿಣಾಮ ಬೀರುವಂತಹ ಒಂದು ವಿಚಾರದ ವಿರುದ್ಧ ನೀವು ಹೋರಾಟ ಮಾಡ್ತಾ ಇದ್ದೀರಾ. ಆದರೆ ಬೆಂಗಳೂರಲ್ಲಿ ಮನೆ ಮಾಡಿಕೊಂಡು ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಪ್ರಚಾರಕ್ಕೆ ಬರುವಂತಹ ಜನಪ್ರತಿನಿಧಿಗಳಿಂದ ನಿಮಗೆ ನ್ಯಾಯ ಸಿಗೋದಿಲ್ಲ. ಯಾಕೆ ಹೇಳಿ? ಅವ್ರು ಯಾರು ನಿಮ್ಮ ಹಾಗೆ ವಿಷ ಇಲ್ಲಿ ತಿಂತಾ ಇಲ್ಲ. ಬೆಂಗಳೂರಲ್ಲೂ ವಿಷ ಇದೆ, ಆದ್ರೆ ಅವ್ರಿಗೆ AC ಇದೆ, ಬೇರೆ ಬೇರೆ ತರದ ಪ್ಯೂರಿಫಿಕೇಶನ್ ಆಗುತ್ತೆ. ಏನಾದ್ರು ಸಮಸ್ಯೆ ಆಯ್ತಾ, ಥಾಯ್ಲೆಂಡ್ ಹೋಗಿ ಮಸಾಜ್ ಮಾಡ್ಕೊಂಡ್ ಬರ್ತಾರೆ, ಇನ್ನೆಲ್ಲೋ ಬೇರೆ ಕಡೆಗೆ ಹೋಗಿ ಅದ್ರದ್ದು ಡಿಟಾಕ್ಸ್, ಹೊಸದಾಗಿ ನ್ಯಾಚುರೋಪತಿ ಅಂತ ಹೇಳಿ ಕಾಡುಗಳಿಗೆ ಹೋಗಿ ಡಿಟಾಕ್ಸಿಫಿಕೇಶನ್ ಅಂದ್ರೆ ಮೈಯಲ್ಲಿರೋ ವಿಷವನ್ನ ಅದಕ್ಕೆ ಕರಗಿಸ್ಕೊಂಡು ಬರ್ತಾರೆ. ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಮೊನ್ನೆ ತಾನೇ ನಮ್ಮ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇರಳಕ್ಕೆ ಅದಕ್ಕೆ ಹೋಗಿದ್ದು. ದಿವಸಕ್ಕೆ ಬಹುಶಃ 50,000 ಲಕ್ಷಣ ಒಂದು ದಿವಸಕ್ಕೆ ಅಲ್ಲಿ ಕೊಡುವಂತದ್ದು ಅಂತ ಅವ್ರು ಡಿಟಾಕ್ಸ್ ಮಾಡಿಸ್ಕೊಳ್ತಾರೆ. ನೀವೇನ್ ಮಾಡಿಸ್ಕೊಳ್ತೀರಾ? ಕೊಪ್ಪಳದಲ್ಲಿ ಇಲ್ಲಿರೋರು ಏನ್ ಮಾಡಿಸ್ಕೊಳ್ತೀರಾ? ಏನು ಮಾಡ್ಕೊಳಕ್ ಆಗೋದಿಲ್ಲ. ಮತ್ತೆ ಮಾರನೇ ದಿವಸ ಅವತ್ತು ರಾತ್ರಿಗೆ ಅದೇ ವಿಷವನ್ನ ನಿಮ್ಮ ಅನ್ನ ಗಂಗಾಳದಲ್ಲಿ ಉಣ್ಬೇಕಾಗುತ್ತೆ. ಈಗ ಇಂತಹ ವಿಚಾರವಾಗಿ ರಾಜ್ಯಾದ್ಯಂತ ಇವತ್ತು ಅನೇಕ ಕಡೆಗಳಲ್ಲಿ ಸಮಸ್ಯೆ ಇದೆ. ರೈತರನ್ನ ನಮ್ಮ ಭಾಗದಲ್ಲಿ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ಬಹುಶಃ ಇನ್ನೊಂದು 2,000-3,000 ಎಕರೆಗಳು ಕೂಡ ಇಲ್ಲ ರೈತರ ಕೈಯಲ್ಲಿ. ಇವತ್ತಲ್ಲಿ 1 ವರ್ಷ ಆಯ್ತು. 1 ವರ್ಷದಿಂದ ನಮ್ಮದೇ ತಾಲೂಕಿನಲ್ಲಿ ಸರ್ಜಾಪುರ ಹೋಬಳಿನಲ್ಲಿ 1 ವರ್ಷದಿಂದ ಧರಣಿ ಕೂತಿದ್ದಾರೆ 2 ಊರುಗಳಲ್ಲಿ, ನನ್ನ ಪಕ್ಕದ ಊರಿನಲ್ಲಿ. ಆ ರೈತರು ಮೊನ್ನೆ KDBಗೆ ಮುತ್ತಿಗೆ ಅಂತ ಹಾಕೋದಕ್ಕೆ ಹೋದಾಗ ಪೊಲೀಸರು ಅವ್ರನ್ನೆಲ್ಲ ರೈತರನ್ನ, ಮಹಿಳೆಯರನ್ನೆಲ್ಲ ಎಳ್ಕೊಂಡು ದಬ್ಬಾಳಿಕೆ ಮಾಡಿ, ಗಂಡಸರು ಪೊಲೀಸರು ಹೆಣ್ಮಕ್ಳೆಲ್ಲ ಎಳೆದು ಗಾಡಿಗೆ ಹಾಕಿ, ಅದರಲ್ಲೊಬ್ಬ DCP ಆದವನು ಒಬ್ಬ ರೈತನನ್ನ ಕೈ ಮಾಡಿ ಅವ್ನ ಹೊಟ್ಟೆಗೆಲ್ಲ ಗೊತ್ತು ಅವರಿಗೆ ಅಲ್ಲಿ ಅವಮಾನ ಮಾಡ್ತಾ ಇದ್ದಾರೆ. ನಮ್ಮ ಭೂಮಿ ನಮ್ಮದು, ಬಿಟ್ಬಿಡ್ರಪ್ಪ ನೀವು, ಇದನ್ನ ಭೂಸ್ವಾಧೀನ ಮಾಡಬೇಡಿ ಅಂತ ಹೇಳಿದ್ರೆ. ಇನ್ನಲ್ಲಿ ಬಿಡದಿನಲ್ಲಿ ನೀವು ನೋಡಿರ್ಬಹುದು 7,499 ಎಕರೆ ಅಂದ್ರೆ 7,500 ಎಕರೆ ಪ್ರದೇಶಗಳು. 7,500 ಅಂದ್ರೆ ಬಹುಶಃ ನನ್ಗನ್ನಿಸ್ದಂಗೆ ಕೊಪ್ಪಳ ನಗರ ಏನಿದೆ, ಇಂತಹ ಒಂದು 5 ನಗರಗಳು ಇಷ್ಟು ವಿಸ್ತೀರ್ಣ. ನಿಮ್ಮ ಕೊಪ್ಪಳದ್ದು ಬಹುಶಃ ನನ್ಗನ್ಸೋಗೆ 1,500 ಎಕರೆಗಳಿರ್ಬೋದು ಅಷ್ಟೇ ಪ್ರದೇಶ. ಬೆಂಗಳೂರಿನ ಲಾಲ್ಬಾಗ್ ಇದೆಯಲ್ವಾ, 1 ಚದರ ಕಿಲೋಮೀಟರ್ ಇದೆ, ಅದು 220-30 ಎಕರೆ. ಅಂತಹ 30 ಲಾಲ್ಬಾಗ್ಗಳಷ್ಟು ವಿಸ್ತೀರ್ಣವಾದಂತಹ ಬೆಂಗಳೂರಿನ ಸುತ್ತಮುತ್ತ, ನಾನು ಅವಿಭಜಿತ ಬೆಂಗಳೂರು ಜಿಲ್ಲೆಯವನಾಗಿ ಹೇಳ್ತೀನಿ, ಬೆಂಗಳೂರು ಸುತ್ತಮುತ್ತ ಅಂತಹ ಮಲೆನಾಡಿಲ್ಲ. ಅಂತಹ ಮಲೆನಾಡನ್ನ ಇವತ್ತು ಲಕ್ಷಾಂತರ ತೆಂಗಿನ ಮರಗಳು, 3 ಲಕ್ಷ ತೆಂಗಿನ ಮರಗಳು, ಸುಮಾರು 3-4 ಲಕ್ಷ ಅಡಿಕೆ ಮರಗಳು, ಸಾವಿರಾರು ಮಾವಿನ ಮರಗಳು, ನೂರಾರೇನು ಸಾವಿರಾರು ಹಲಸಿನ ಮರಗಳು, ದೊಡ್ಡ 300-400 ವರ್ಷದ ಆಲದ ಮರಗಳು, ಅರಳಿ ಮರಗಳು ಇರುವಂತಹ ಪ್ರದೇಶವನ್ನ ಇವರು ಇವತ್ತು ಮುಂದಿನ ದಿನಗಳಲ್ಲಿ ಬುಲ್ಡೋಸರ್ ತಗೊಂಡೋಗಿ ಸರ್ವನಾಶ ಮಾಡಿ ಅಲ್ಲಿ ಲೇಔಟ್ ಮಾಡೋದಕ್ಕೆ ಹೋಗ್ತಿದ್ದಾರೆ. ಇವರಿಗೆ ಇವತ್ತು ತಿನ್ನಬೇಕು, ದುಡ್ಡು ಇಟ್ಕೊಳ್ಬೇಕು, ನಮ್ಮ ಮಕ್ಕಳನ್ನ ಅಮೆರಿಕಾಗೋ ಅಥವಾ ಯುರೋಪ್ಗೋ ಯಾವ್ದಾದ್ರು ಸೇಫ್ ಆಗಿರೋ ಕಂಟ್ರಿ ಕಳಿಸ್ಬೇಕು. ಇಲ್ಲಿ ನಾವು ಜನರನ್ನ ಶೋಷಣೆ ಮಾಡಿ ದುಡ್ಡು ಕೂಡಿಟ್ಕೊಳ್ಬೇಕು. ಇವರ ಮಕ್ಕಳು, ನಿಮ್ಮ ಇವತ್ತಿನ ರಾಜಕಾರಣಿಗಳ ಮಕ್ಕಳು ಬೇರೆ ಬೇರೆ ದೇಶಗಳಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳಲ್ಲಿ ಹೂಡಿಕೆ
ನಿಮ್ಗೆ ಯಾವ ದೇಶ ಇದೆ? ಏನಿದೆ? ಯಾವ ದೇಶ ಇದೆ ನಿಮಗೆ? ಇದೊಂದೇ ದೇಶ. ನಿಮ್ಮಲ್ಲಿ ಇಲ್ಲಿರೋರಿಗೆ ನಾನು ಹೇಳ್ತೀನಿ, ಯಾರಿಗೋ ಒಬ್ರಿಗೊಬ್ರು ಅಡ್ಡಿಯಾರೋ ಅಥವಾ ಯಾರೋ 4-5 ಜನಕ್ಕೆ ಇಲ್ಲಿ ಬಿಟ್ರೆ ಯಾರ ಹತ್ರನೂ ಪಾಸ್ಪೋರ್ಟೇ ಇಲ್ಲ. ಇದೆಯಾ? ಪಾಸ್ಪೋರ್ಟ್ ಇಲ್ಲದೆ ಇರೋರು ಕೈ ಎತ್ತಿ. ಪಾಸ್ಪೋರ್ಟ್ ಇಲ್ಲದೆ ಇರೋರಲ್ಲ, ಇಲ್ಲದೆ ಇರೋರು ಪ್ರತಿಯೊಬ್ಬರು ಬಹುತೇಕವಾಗಿ ನಿಮಗೆ ಬೇರೆ ದೇಶಕ್ಕೆ ಹೋಗೋದಕ್ಕೆ ಬಾರ್ಡರ್ಲೇ ಬಿಡೋದಿಲ್ಲ. ಎಲ್ಲಿ ಹೋಗ್ತೀರಾ? ಇಲ್ಲೇ ಇರ್ಬೇಕಲ್ವಾ ನಾವು? ಇಲ್ಲೇ ಇರ್ಬೇಕು ಅಂದ್ರೆ ನಮ್ಮ ಮಕ್ಕಳು ಇಲ್ಲೇ ಇರ್ತಾರೆ ತಾನೆ, ನಮ್ಮ ಹಿರಿಯರು ಇಲ್ಲೇ ಇದ್ದಾರೆ ಅಲ್ವಾ? ಅವ್ರಿಗೆಲ್ಲ ಯೋಗ್ಯವಾದಂತಹ ಒಂದು ವಾತಾವರಣ ಇರುವಂತಹ ಒಂದು ಬದುಕನ್ನ ಕಟ್ಕೊಳ್ಳೋದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ? ಆಗ್ಲೇ ನಾನು ಹೇಳಿದಾಗೆ ನಮ್ಮ MLAಗಳು, ಮಿನಿಸ್ಟರ್ಗಳು ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅವ್ರು ಆಲ್ರೆಡಿ ಬೇರೆ ದೇಶದಲ್ಲಿ ಪಾಸ್ಪೋರ್ಟ್, ವೀಸಾ ಎಲ್ಲ ಮಾಡ್ಕೊಂಡು ಅಲ್ಲಿ ಆಸ್ತಿನೂ ಮಾಡ್ಕೊಂಡಿರ್ತಾರೆ. ನಮ್ಮ ರಾಜ್ಯದ ಈ ಹೊತ್ತಿರುವಂತಹ ಮಂತ್ರಿಗಳಲ್ಲಿನೇ ಎಷ್ಟು ಜನಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಆಸ್ತಿ ಇಲ್ಲ ಅಂತ ಚೆಕ್ ಮಾಡಿ. ನಾವು ಬೇರೆ ದೇಶದಲ್ಲಿ ಆಸ್ತಿ ಇದೆ ಕಳ್ಳ ನೀನು ಲೆಕ್ಕ ತೋರಿಸಿಲ್ಲ ಇದಕ್ಕೆ ನನ್ನ ಮೇಲೆ ಇವತ್ತಿನ ಒಬ್ಬ ಮಿನಿಸ್ಟ್ರು 2 ಕೇಸ್ ಹಾಕಿದ್ದಾನೆ. 1 ಕೋಟಿ ರೂಪಾಯಿ ಪರಿಹಾರ ಕೊಡು, ನನ್ಗೆ ಮಾನ ಹೋಗ್ಬಿಟ್ಟಿದೆ, ಆದಿ ಬೀದಿಲಿ ನನ್ನ ಮಾನ ಕಳೆದಿದೀಯ ಅಂತ. ಮತ್ತೆ ಕ್ರಿಮಿನಲ್ ಕೇಸ್ ಬೇರೆ ಹಾಕಿದ್ದಾನೆ. ಒಂದು ಪರಿಹಾರ 1 ಕೋಟಿ ಕೊಟ್ಟರೆ ಮಾನ ಬಂದ್ಬಿಡುತ್ತಂತೆ. 1 ಕೋಟಿ ಕೊಟ್ಟರೆ ಅವ್ನ ಮಾನ ಬಂದ್ಬಿಡ್ತು. ಮತ್ತೆ ನಾನು ಜೈಲಿಗೆ ಹೋಗ್ಬೇಕು 2 ಕೇಸ್ ಹಾಕಿದ್ರೆ. ಆದ್ರೆ ಕಳ್ಳ ಅವನು ಕೋರ್ಟ್ ಅಲ್ಲಿ ಸಾಕ್ಷಿ ಹೇಳೋದಕ್ಕೆ ಬರ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಸಾಕ್ಷಿ ಹೇಳ್ಬೇಕು ಅಂದ್ರೆ ಅವೆಲ್ಲ ಆಚೆಗೆ ಬರುತ್ತೆ ಅಂತ. ಈ ತರಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಬೇರೆ ಬೇರೆ ಮಠಾಧೀಶಗಳೆಲ್ಲ, ಸ್ವಾಮೀಜಿಗಳೆಲ್ಲ ಬಂದಿದ್ದಾರೆ. ಅವ್ರು ನನ್ಗನ್ನುತ್ತಂಗ ಅವ್ರಿಗೂ ಪಾಸ್ಪೋರ್ಟ್ ಇರುತ್ತೆ, ಆದ್ರೆ ಬಹಳ ದೇಶಗಳಿಗೆ ಅವ್ರು ಹೋಗೋದಿಲ್ಲ. ಹೋಗಿ ವಾಸ ಮಾಡಕ್ಕಾಗಲ್ಲ. ಏನೋ ಮಾಡಬಾರ್ದು ತಪ್ಪು ಮಾಡಿದ್ರೆ ರಾತ್ರೋರಾತ್ರಿ ಕದ್ದು ಮುಚ್ಕೊಂಡು ಹೋಗ್ಬೋದೇನೋ. ಆದ್ರೆ ಇರೋ ತನಕ ಅವ್ರಿಗೆ ಇಲ್ಲಿ ಸಿಗುವಂತಹ ಸ್ವಾಮೀಜಿಗಳಿಗೆ, ಮಠಾಧೀಶಗಳಿಗೆ ಇಲ್ಲಿ ಸಿಗುವಂತಹ ಗೌರವ ಬೇರೆ ದೇಶದಲ್ಲಿ ಸಿಗಲ್ಲ. ಹಾಗಾಗಿ ಅವರು ಪ್ರಾಸಂಗಿಕವಾಗಿ ಹೇಳಿದೆ. ಆದ್ರೆ ಹಲವಾರು ಜನ ಒಳ್ಳೆಯವರು, ವಿಶೇಷವಾಗಿ ಇಲ್ಲಿ ಗವಿ ಮಠದ ಸ್ವಾಮೀಜಿಗಳು ಸಹ ಬಂದು ಈ ಹೋರಾಟವನ್ನು ಬೆಂಬಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಸರಿಯಾಗಿ 10 ವರ್ಷಗಳ ಹಿಂದೆ, ಬಹುಶಃ 2016 ಅನ್ಸುತ್ತೆ, ಕಪ್ಪತ್ತುಗುಡ್ಡ ಹೋರಾಟ ಒಂದು ನಡೆಯಿತು. ಕಪ್ಪತ್ತುಗುಡ್ಡ ಉಳಿಸಿ ಅಂತ ನಾನು 3 ದಿನ ಉಪವಾಸ ಸತ್ಯಾಗ್ರಹ ಮಾಡಿದೆ. ಅಲ್ಲಿ ಹಲವಾರು ಜನ ಮಾಡಿದ್ರು, ಅದರಲ್ಲಿ ನಾನು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ವಿ. ಆ 3 ದಿನಗಳಲ್ಲಿ ಆ ಹೋರಾಟ ಯಶಸ್ವಿ ಆಯ್ತು. SR ಹಿರೇಮಠರು ಅದನ್ನ ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ದು. ಬಹಳ ದೊಡ್ಡ ಮಟ್ಟದಲ್ಲಿ ದಿವಂಗತರಾದಂತಹ ತೋಂಟದಾರ್ಯ ಸ್ವಾಮಿಗಳು ಆ ಹೋರಾಟವನ್ನ ಬೆಂಬಲಿಸಿದ್ರು. ಪ್ರತಿ ದಿವಸ 3 ದಿವಸ ಅಹೋರಾತ್ರಿದಲ್ಲಿ ಇದೇ ತರದ ಇದರಲ್ಲಿ ಬೆಳಗ್ಗೆಯಿಂದ ಆವತ್ತು ಶುರು ಮಾಡಿದವರು 3ನೇ ದಿವಸಕ್ಕೆ ನಾವೆಲ್ಲ ಇದ್ದಿದ್ದು, ಬೇರೆ ಇರ್ಬಿಟ್ಟೆಲ್ಲೂ ಹೋಗ್ಲಿಲ್ಲ. ಉಪವಾಸ ಸತ್ಯಾಗ್ರಹ. ಆ ತೋಂಟದಾರ್ಯ ಸ್ವಾಮೀಜಿಗಳು ಎಷ್ಟು ದೊಡ್ಡ ಮನುಷ್ಯರು ಅಂದ್ರೆ ಅವರು ಪ್ರತಿ ದಿವಸ ಬೆಳಿಗ್ಗೆಯಿಂದ ಸಂಜೆ ತನಕ ಸಾಧ್ಯವಾದಷ್ಟು ಇರ್ತಾ ಇದ್ರು. ಮತ್ತೆ ರಾತ್ರಿ 10 ಗಂಟೆಗೆ 11 ಗಂಟೆಗೆ ಬರ್ತಾ ಇದ್ರು. ಅಲ್ಲಿ ಸುತ್ತಮುತ್ತ ಇರುವಂತಹ ಭಜನೆ ಮಾಡುವಂತ ಗುಂಪುಗಳೆಲ್ಲ ಕರ್ಸ್ಕೊಳ್ತಾ ಇದ್ರು. 2 ಗಂಟೆ 3 ಗಂಟೆ ತನಕ ಗಂಗಾಳ ಭಜನೆ ಅಂತ ಮಾಡಿಸ್ತಾ ಇದ್ರು. ಏನ್ ಇವತ್ತು ಗಂಗಾಳ ಸಂಬಳ ಮಾಡಕ್ ಹೋಗ್ತಿದೀವಲ್ವಾ, ಆ ತರದ ಗಂಗಾಳ ಭಜನೆ ಇದೆ ಅಲ್ವಾ? ಗಂಗಾಳ ಭಜನೆ ಅಂತ ಮಾಡ್ತಾ ರಾತ್ರಿ 2 ಗಂಟೆ 3 ಗಂಟೆ ತನಕ ತೋಂಟದಾರ್ಯ ಸ್ವಾಮೀಜಿಗಳು ಅಲ್ಲಿ ಕೂರ್ತಾ ಇದ್ರು. ಆ ಕಾರಣಕ್ಕಾಗಿ, ಆ ಬದ್ಧತೆ ಕಾರಣಕ್ಕಾಗಿ HK ಪಾಟೀಲ್ ಓಡೋಡ್ ಬಂದ್ರು. ಅಲ್ಲಿಯ ಶಾಸಕ ಮತ್ತು ಮಂತ್ರಿ ಆಗಿದ್ದಂತವ್ರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಮಾತಾಡಿದ್ರು. ನಾವು ಕಪ್ಪತ್ತುಗುಡ್ಡದಲ್ಲಿ ಗಣಿಗಾರಿಕೆಗೆ ಏನೋ ಅನುಮತಿ ಕೊಟ್ಟಿದ್ದೀವಿ, ಅದನ್ನ ಕೈ ಬಿಡ್ತೀವಿ, ವಾಪಸ್ ತಗೊಳ್ತೀವಿ ಅಂತ ಮಾಡುದು. ಅದು ಯಾರಿಂದ? ಬಹಳ ಮುಖ್ಯವಾಗಿ ಯಾವ ಹೋರಾಟಕ್ಕೆ ಯಾರಿಂದ ಶಕ್ತಿ ಬಂದಿದ್ದು? ತೋಂಟದಾರ್ಯ ಸ್ವಾಮೀಜಿಗಳಿಂದ. ನಾನು ಕೇಳಿದೆ, ಇಲ್ಲಿ ಗವಿ ಮಠದ ಸ್ವಾಮೀಜಿಗಳು ಸಾಕಷ್ಟು ಏನು ಒಳ್ಳೆ ಹೆಸರಿಟ್ಕೊಂಡಿದ್ದಾರೆ, ಒಳ್ಳೆ ಹೋರಾಟಗಳಿಗೆ, ಕೆಲಸಗಳಿಗೆ ಬೆಂಬಲ ಕೊಡ್ತಾ ಇದ್ದಾರೆ, ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅವರು ಏನೋ ಹೇಳಿದ್ರು, 2-3 ದಿವಸದಲ್ಲಿ ನೀವು ಬಂದ್ ಮಾಡಿಸ್ಬೇಕು ಅಂತ ನಾನು ಓದ್ತಾ ಇದ್ದೆ. ಆದ್ರೆ ಅವರ ಮಾತುಗಳನ್ನ ಯಾರಾದ್ರೂ ರಾಜಕಾರಣಿಗಳು ಕೇಳಿದ್ರ? ಯಾವ ರಾಜಕಾರಣಿಗಳು ಗವಿ ಮಠದ ಸ್ವಾಮೀಜಿಗಳಿಗೆ ಕೊಡಬೇಕಾದಂತ ಗೌರವವನ್ನ ಕೊಟ್ಟಿಲ್ಲ ಅಂತ ನನ್ನ ಭಾವನೆ. ಕೊಟ್ಟಿಲ್ಲ. ಅವರು ಕೊಟ್ಟಿದ್ರೆ ರಾಜಕಾರಣಿಗಳು ಆ ಅನುಮತಿಯನ್ನ ಏನ್ ಕೊಟ್ಟಿದ್ದಾರೆ ಅದನ್ನ ರದ್ದು ಮಾಡಿಸಿ ಆದೇಶವನ್ನ ತರ್ತಾ ಇದ್ರು. ಯಾಕೆ ಅಂದ್ರೆ ಯಾವ ಸ್ವಾಮೀಜಿ ಹೇಳಿದ್ರೆ ಏನು, ಜನ ಯಾರು ಓಟ್ ಹಾಕ್ತಾರೆ? ನಮಗೆ ಓಟ್ ಹಾಕ್ತಾರೆ. ಜನಕ್ಕೆ ಏನ್ ಕೊಡ್ಬೇಕು? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು. 2 ಬೆಳೆದಿರೋರಿಗೆ ಲಿಕ್ಕರು. ತಮಾಷೆ ಅಲ್ಲ ಇದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ MLA 2018ನೇ ಇಸ್ವಿನಲ್ಲಿ 25,000 ನಿಕ್ಕರ್ ತರಿಸಿದ್ರಿ ಸರ್. ಸೀದಾಗಿತ್ತು. 25,000 ನಿಕ್ಕರು ತಮಿಳುನಾಡಿನಿಂದ ತರಿಸಿದ್ದ ಎಲೆಕ್ಷನ್ ಅಲ್ಲಿ ಹಂಚೋದಿಕ್ಕೆ. ಬರೀ ಕುಕ್ಕರು ಲಿಕ್ಕರು ಅಲ್ಲ, ನಿಕ್ಕರ್ ಬೇಕಾದ್ರೂ ಕೊಡ್ತಾರೆ, ಬ್ರಾ ಬೇಕಾದ್ರೂ ಕೊಡ್ತಾರೆ, ಚಡ್ಡಿ ಬೇಕಾದ್ರೂ ಕೊಡ್ತಾರೆ. ಓಟ್ ಬಿದ್ರೆ ಸಾಕು. ಹಾಗಾಗಿ ಇವ್ರಿಗೆಲ್ಲ ಗೊತ್ತಾಗೋಗಿದೆ, ಇವಾಗ ಯಾರ ಮಾತು ಜನ ಕೇಳೋದಿಲ್ಲ.
ನಾವು ಕೊಟ್ರೆ ಮಾತ್ರ ವೋಟ್ ಹಾಕ್ತಾರೆ. ಕೊಡೋದಕ್ಕೆ ಎಲ್ಲಿಂದ ಬರ್ಬೇಕು ಅವ್ರಿಗೆ? ಬಲ್ಡೋಟನ್ ಕೊಡ್ಬೇಕು, JSW ಕೊಡ್ಬೇಕು, ಇನ್ಯಾವುದೋ ಭೂಗಳ್ಳ ಕೊಡ್ಬೇಕು, ಅಕ್ರಮ ಮಾಡೋನ್ ಕೊಡ್ಬೇಕು, ಅಕ್ರಮವಾಗಿ ಎಂಡ ಸಾರಾಯಿ ಮಾಡೋನ್ ಕೊಡ್ಬೇಕು. ಅವರೇ ತಾನೆ ಯಾರ ಪರ ಇರ್ತಾರೆ? ಈಗ ಅವರು ಯಾರ ಪರವಾಗಿದ್ದಾರೆ? ಅವ್ರ ಪರವಾಗಿರ್ತಾರೆ. ಹಾಗಾಗಿ ಅವ್ರ ಪರವಾಗಿರೋ ಕಾರಣದಿಂದಾಗಿನೇ ಇವತ್ತು ಸ್ವಾಮೀಜಿ ಹೇಳಿದ ತಕ್ಷಣ ಯಾರಾದ್ರೂ ಸುಳ್ಳು ಅಂತ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಹುಟ್ಟಿದೆಯಾ? ಏನೋ ಇಷ್ಟೋ ಕರೆಗಳು ನಾನು ಬಹಳ ನೇರ ಬರ್ತಿದ್ದೀನಿ. ಎಲ್ಲಿ ತನಕ ನಿಮ್ಮ ಮಠಗಳಿಗೆ ಕಳ್ಳರು, ಕದೀಮರು, ಭ್ರಷ್ಟರು, ಅತ್ಯಾಚಾರದ ಆರೋಪ ಹೊತ್ತಿರುವಂತಹ ರಾಜಕಾರಣಿಗಳು ಬಂದು ನಿಮ್ಮ ಕಾಲಿಗೆ ಬಿದ್ದಾಗ ನೀವು ಆಶೀರ್ವಾದ ಮಾಡ್ತಾ ಇರ್ತೀರೋ ಅಲ್ಲಿ ತನಕ ನೀವು ಸ್ವಾಮಿಗಳಾಗೋದಿಲ್ಲ. ಕದೀಮರು, ಭ್ರಷ್ಟರು, ಕೇಸುಗಳಿರುವಂತವರು, ಭ್ರಷ್ಟಾಚಾರದ ಅಪರಾಧಿ ಚಟುವಟಿಕೆ ಕೇಸುಗಳಿರುವಂತವ್ರು ಬಂದಾಗ ಪಾದ ಪೂಜೆ ಮಾಡಿ ಇಲ್ಲೇನೋ ಒಂದು ಕೈ ಕಾಲು ಮುಗಿದು ಏನಂತಾರೆ ಅದು 100, 500, 1000 ಇಲ್ಲ ಹಾಕ್ತಾರೆ, ಹಿಂದೆ ಕಳಿಸ್ತಾರೆ ಬ್ಯಾಗಲ್ಲಿ. ಇಲ್ಲಿ ಮಾತ್ರ ಹಾಕೋದು ಒಂದು 500, 1000 ಜನಕ್ಕೆ ಕಾಣಿಸೋ ಹಾಗೆ. ಅಲ್ಲಿ ಈ ತರಹದ ಒಳ ಒಪ್ಪಂದಗಳನ್ನ, ಒಳ ವ್ಯವಹಾರಗಳನ್ನ ಮಾಡಿಕೊಂಡು ನೀನ್ ಚೆನ್ನಾಗಿರಪ್ಪ ಅಂತ ಕಳ್ಳರ ಕದೀಮರಿಗೆ ಸ್ವಾಮೀಜಿಗಳು ಎಲ್ಲಿ ತನಕ ಆಶೀರ್ವಾದ ಮಾಡ್ತಾ ಇರ್ತಾರೋ ಅಲ್ಲಿ ತನಕ ಸ್ವಾಮೀಜಿಗಳು ಉದ್ಧಾರ ಆಗೋದಿಲ್ಲ. ಅವರಿಗೆ ಮರ್ಯಾದೆ ಮಾತ್ರ ಮುಂದಿನ ದಿನದಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕಾಗಿನೇ ಇವತ್ತು ಸ್ವಾಮೀಜಿಗಳು ಬಹಳ ಜನ ಗೌರವ ಕೊಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಗವಿ ಮಠದ ಸ್ವಾಮೀಜಿಗಳಲ್ಲಿ ಬಹಳ ರಾಜ್ಯಾದ್ಯಂತ ಇಲ್ಲಿ ಮಾಡುವಂತಹ ಉತ್ಸವ ಇರಬಹುದು, ಜಾತ್ರೆ ಇರಬಹುದು, ಬಹಳ ಹೆಸರು ಪಡ್ಕೊಂಡಿದೆ. ಇದರಲ್ಲಂತೂ ಏನದು ರೊಟ್ಟಿ ಜಾತ್ರೆ ಅಲ್ವಾ? ಎಲ್ಲ ಅಲ್ಲಿ ಲಕ್ಷಾಂತರ ಜನ ಹಳ್ಳಿಗಳಿಂದ ಮೊನ್ನೆ ತಾನೇ ನೋಡಿದೆ, ಯಾವ್ದು ಜಿಲೇಬಿ ಏನೋ ಮಾಡ್ತಾರಂತೆ, 10 ಲಕ್ಷ ರೂಪಾಯಿ ಖರ್ಚು ಮಾಡಿ ಜಿಲೇಬಿ ಮಾಡ್ತಾರಂತೆ. ಎಷ್ಟೆಷ್ಟು ಲಕ್ಷಾಂತರ ಜನರಿಗೆ ಒಳ್ಳೆ ಊಟ ಕೊಡ್ತಾರಂತೆ ಜಾತ್ರೆ ಸಮಯದಲ್ಲಿ. ಅದೇ ತರಕ್ಕೆ ಅವರು ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಸ್ವಾಮೀಜಿ ಇನ್ನೂ ಯುವಕರಿದ್ದಾರೆ. ಒಳ್ಳೆ ಈ ಸಂದರ್ಭದಲ್ಲಿ ಹೇಗೆ ನಿಮ್ಮದೇ ಪಕ್ಕದ ಜಿಲ್ಲೆಯ ತೋಂಟದಾರ್ಯ ಸ್ವಾಮೀಜಿಗಳು ಹೋರಾಟಕ್ಕೆ ನೇತೃತ್ವ ವಹಿಸಿಕೊಂಡು ಹಗಲು ರಾತ್ರಿ ಧರಣಿ ಸ್ಥಳದಲ್ಲಿ ಬಂದು ಕೂತ್ಕೊಂಡು ಹೋರಾಟವನ್ನು ಬೆಂಬಲಿಸ್ತಾ ಇದ್ರು. ಸ್ವಾಮೀಜಿ ನೀವು ಆ ತರಕ್ಕೆ ಮಾಡಲಿಲ್ಲ ಅಂದ್ರೆ ಈ ಹೋರಾಟದ ಗೆಲುವು ಕಷ್ಟ ಇದೆ. ಅದ್ರ ಜೊತೆಗೆ ಅದೇ ವಾಸನೆಯನ್ನ ಇವರೇನು ಬೇರೆ ಕಡೆ ಹೋಗೋದಕ್ಕಾಗುತ್ತೆ. ಸ್ವಾಮೀಜಿಗಳು ನೀವು ಸಾಡಿದ್ರೆ ಅವರು ಸಾಡಬೇಕಾಗುತ್ತೆ. ಎಷ್ಟು ಜಾತ್ರೆಗಳಾದ್ರೆ ಏನು, ಎಷ್ಟು ಲಕ್ಷ ಜನ ಬಂದ್ರೆ ಏನು, ಅದೇ ಜನ ಈ ವಿಷ ಗಾಳಿಯನ್ನ, ವಿಷ ನೀರನ್ನ ಕುಡಿಬೇಕಾಗುತ್ತೆ. ಹಾಗಾಗಿ ಅವರು ಬಂದು ಸ್ಪಷ್ಟವಾಗಿ, ಇವತ್ತಿಗಿಂತ ಸ್ಪಷ್ಟವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಈ ಹೋರಾಟವನ್ನು ಬೆಂಬಲಿಸಬೇಕು. ಅವರಿಗೆ ಶತಶತಮಾನಗಳಿಂದ ಜನ ತುಂಬಿರುವಂತಹ ಶಕ್ತಿ ಆ ಮಠಕ್ಕಿರುವಂತಹದ್ದು. ಯಾರೋ ಒಬ್ರು ಇವತ್ತು ಬಂದಿರೋ ಬೆಳೆಸಿರುವಂತಹ ಶಕ್ತಿ ಅಲ್ಲ ಅದು. ನಿಮ್ಮ ಪೂರ್ವಿಕರು, ಈ ಭಾಗದ ಪೂರ್ವಿಕರು ಹಲವಾರು ನೂರಾರು ತಲೆಮಾರುಗಳಿಂದ ಆ ಮಠಕ್ಕೆ ನಡ್ಕೊಂಡು ಅವರು ತುಂಬಿರುವಂತಹ ಶಕ್ತಿಯಿಂದ ಇವತ್ತು ಅದು ಬಂದಿದೆ. ಅದನ್ನ ನೀವು ಜನರಿಗೆ ವಿನಿಯೋಗಿಸಲಿಲ್ಲ ಅಂದ್ರೆ ಶಕ್ತಿ ಅದು ಸಂಚಯವಾಗೋದಿಲ್ಲ, ಅಂದ್ರೆ ಮತ್ತೆ ಶಕ್ತಿ ಕೂಡೋದಿಲ್ಲ. ಅದು ಅಲ್ಲಿಗೆ ಇದ್ರೆ ಅದು ಕರಗುತ್ತಾ ಬರುತ್ತೆ. ಇಷ್ಟನ್ನ ಹೇಳ್ತಾ ಇಲ್ಲಿಯ ರಾಜಕಾರಣಿಗಳು ಯಾಕೆ ನಿಮಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದಕ್ಕೆ ನಾನು ಆಗ್ಲೇ ಹೇಳಿದಾಗೆ, ಯಾಕೆ ಹೇಳಿ, ನೋಡಿದ ತಕ್ಷಣ ಇವ್ನಿಗೆ 500, ಅವ್ನಿಗೆ 1000, ಇವ್ರಿಗೊಂದು ಕುಕ್ಕರು, ಅವ್ರಿಗೊಂದು ನಿಕ್ಕರು, ಹಂಗಷ್ಟೇ ಕಾಣಿಸೋದು. ನಿಮ್ಮ ಸಮಸ್ಯೆ ಕಾಣಿಸೋದಿಲ್ಲ. ರೈತ ಬೆಳೆಯೋದು ರಸ, ತಿನ್ನೋದು ಕಸ ಅಂತ ಯಾಕಾಗಿದೆ ಅಂದ್ರೆ ಇವತ್ತು ನಾವು ಬೆಳೀತಿರುವಂತ ಬೆಳೆಗೆ ಸರಿಯಾದ ಬೆಲೆನೇ ಸಿಗ್ತಾ ಇಲ್ಲ. ಇವತ್ತು ಎಷ್ಟು ಇಲ್ಲಿ ಭಾಗದಲ್ಲಿ ಭತ್ತ ಬೆಳಿತಿರಲ್ವಾ, 1 kg ಅಕ್ಕಿ ಎಷ್ಟಿದೆ ಇಲ್ಲಿ? 50 ರೂಪಾಯಿ. ಜಪಾನ್ ಅಲ್ಲಿ 1 kg ಅಕ್ಕಿ ಎಷ್ಟಿದೆ ಗೊತ್ತಾ? ಚೆಕ್ ಮಾಡಿ. ವಾಟ್ ಇಸ್ ದ ಪ್ರೈಸ್ ಆಫ್ ರೈಸ್ ಇನ್ ಜಪಾನ್ ಟುಡೇ ಅಂತ. 500 ರೂಪಾಯಿ ಮಿನಿಮಮ್. 500 ರೂಪಾಯಿ. ಯಾಕೆ ಅಲ್ಲ 500 ರೂಪಾಯಿ? ಇಲ್ಲಿ ಯಾಕೆ 50-60 ರೂಪಾಯಿ? ಯೋಚನೆ ಮಾಡಿ. ಇಲ್ಲಿ 2,000, 2,500 ರೂಪಾಯಿ ಒಂದು ಚೀಲ, ಒಂದು ಮೂಟೆ ಯೂರಿಯಾ. ಅದು ನಮ್ಗೆ ಎಷ್ಟು ಸಿಗ್ತಾ ಇದೆ? 266 ರೂಪಾಯಿ 50 ಪೈಸಾ. ನೀವ್ಯಾರೋ ಮೂರ್ಖ ರೈತರು ಏನಾದ್ರು ಇದ್ರೆ ಅದಕ್ಕಿಂತ ಜಾಸ್ತಿ ಕೊಡ್ತೀರಾ. MRP 266 ರೂಪಾಯಿ 50 ಪೈಸಾ. ಅದಕ್ಕಿಂತ ಜಾಸ್ತಿಗೆ ಯಾವುದೇ ಒಬ್ಬ ರಸಗೊಬ್ಬರ ವ್ಯಾಪಾರಿ ತಗೊಳ್ತಾ ಇದ್ದಾನೆ ಅವನು ಬದ್ಮಾಶು. ನೀವು ತಗೊಳ್ತಿರುವಂತ ರೈತರು ಮೂರ್ಖರು. ಆದರೆ ಆಗ್ಲೇ ಎಷ್ಟು ಹೇಳಿದ್ರೆ 2,000 ರೂಪಾಯಿಗಿಂತ ಹೆಚ್ಚಿನ ಬೆಲೆ ಅದಕ್ಕೆ ಸರ್ಕಾರ ಸಬ್ಸಿಡಿ ಕೊಡ್ತಾ ಇದೆ. ಮತ್ತೆ ರೈತರು ಕಷ್ಟಪಡ್ತಾರಲ್ವಾ, ಅದಕ್ಕೆ ಬೆಲೆನೇ ಇಲ್ಲ. ನಮ್ಮಲ್ಲೊಂದು ಗಾದೆ ಇದೆ, 10 ಖಂಡಗ ಬಿತ್ತಿ 11 ಖಂಡಗ ಬಂತು, 1 ಖಂಡಗ ಎಲ್ಲಿಂದ ಬಂತು ಅಂತ ರೈತ. ಏನಪ್ಪಾ, ಏನಾದ್ರು ಅರ್ಥ? 10 ಖಂಡಗ ಬಿತ್ತರೆ ಎಷ್ಟು ಖಂಡಗ ಬರ್ಬೇಕು? ಏನಿಲ್ಲ ಅಂದ್ರೂ 500 ಖಂಡಗ, 1000 ಖಂಡಗ ಬರ್ಬೇಕು. ಒಂದು ಬೀಜ ಏನು ಮೆಕ್ಕೆಜೋಳ ಬಿತ್ತಿದ್ರೆ, ಈ ಕಡೆ ಗೋಂಜೋಳ ಅಂತಾರ, ಮೆಕ್ಕೆಜೋಳ ಅಂತಾರ, ಗೋಂಜೋಳ ಬಿತ್ತಿದ್ರೆ ಅದ್ರಲ್ಲಿ ಒಂದು ಕೆನೆ ಬಂದ್ರೆ ಎಷ್ಟು ಕಾಳು ಇರುತ್ತೆ? ಅದರಲ್ಲಿ
1000 ಕಾಳು 300-400 ಕಾಳು ಇರುತ್ತೆ. 1000 ಕಾಳು ಡೌಟ್ ಅನ್ಸುತ್ತೆ, ನಾನು ಲೆಕ್ಕ ಆಗ್ತಾ ಇದ್ದೆ. ಇಲ್ಲಿ 200, 300, 400 ಇರುತ್ತಲ್ವಾ. ಅಂದ್ರೆ ಒಂದು ಖಂಡಗ ಮೆಕ್ಕೆಜೋಳ ಬಿತ್ತಿದ್ರೆ ಅದು ಬೆಳೆ ಬಂದಾಗ ನಮ್ಗೆ ಎಷ್ಟು 1000 ಖಂಡಗ ಬರ್ಬೇಕು ಅಲ್ವಾ. ಇವನ್ ರೈತ ಎಂತವನು ಅಂದ್ರೆ ಬಿತ್ತಿರೋದು 10 ಖಂಡಗ, ಬಂದಿರೋದು 11 ಖಂಡಗ. ಈ 11 ಖಂಡಗ ಎಷ್ಟು ಬಂತು, ಈ 1 ಖಂಡಗ ಎಲ್ಲಿಂದ ಬಂತು ಅಂತ. ಅಂದ್ರೆ ಬಿತ್ತದಷ್ಟೇ ಬರ್ಬೇಕು ಅನ್ನುವಂತಹ ಮೂರ್ಖತನದ ರೈತಾಪಿ ಕೆಲಸ. ನಾವು 1 ಸೇರು ಬಿತ್ತಿದ್ರೆ 100 ಸೇರು ಬರ್ಬೇಕು, ಅದು ಬೆಳೆ ಬೆಳೆಯುವ ರೀತಿ. ಆದರೆ ಇವತ್ತಿನ ರೈತರು ನಾವು ಹೇಗೆ ಆಗ್ಬಿಟ್ಟಿದೀವಿ ಅಂದ್ರೆ, ನಾವು ಮನೆಯವರೆಲ್ಲ ಸೇರಿ ಹೊಲದಲ್ಲಿ ಕೆಲಸ ಮಾಡ್ತೀವಲ್ವಾ, ಅದ್ರ ಕೂಲಿ ಲೆಕ್ಕ ಆಗ್ತಾ ಇಲ್ಲ. ನಮ್ಮ ಮನೆಯಲ್ಲಿರುವಂತ ತಿಪ್ಪೆ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಏನಿದೆ ಅದನ್ನ ಹಾಕ್ತಿವಲ್ವಾ, ಅದ್ರ ಲೆಕ್ಕ ಆಗ್ತಾ ಇಲ್ಲ. ನಮ್ಮ ಜಮೀನ್ ಏನಿದೆ, ಜಮೀನಿನ ಬಾಡಿಗೆ ಲೆಕ್ಕ ಆಗ್ತಾ ಇಲ್ಲ. ಕರೆಂಟ್ ಫ್ರೀ ಅಲ್ವಾ, ಕರೆಂಟ್ ಫ್ರೀ ನೀರ್ ಎತ್ತೀವಿ, ಬೋರ್ವೆಲ್ ಅಲ್ಲಿ ಬಿಡ್ತೀವಿ. ಕರೆಂಟ್ಗೆ ಎಷ್ಟು ದುಡ್ಡು ಖರ್ಚು ಆಗ್ತಾ ಇದೆ ಅಂತ ಲೆಕ್ಕ ಆಗ್ತಾ ಇಲ್ಲ. ನಾವೇನ್ ಲೆಕ್ಕ ಆಗ್ತಾ ಇದೀವಿ, ಬಿತ್ತನೆಗೆ ಎಷ್ಟು ಖರ್ಚು ಮಾಡಿದೆ, ಉಳುಮೆಗೆ ಎಷ್ಟು ಖರ್ಚು ಮಾಡಿದೆ, ರಸಗೊಬ್ಬರ ಎಷ್ಟು ಹಾಕ್ದೆ, ಕೊನೆಗೆ 10,000 ರೂಪಾಯಿ ಖರ್ಚಾಗಿದೆ, 15,000 ರೂಪಾಯಿ ಬಂದ್ರೆ ಸಾಕಪ್ಪ, ಅಷ್ಟೇ ಅಲ್ವಾ. ಆದ್ರೆ ನಾವು ಅಷ್ಟು ಖರ್ಚು ಮಾಡಿದ್ರೆ ನಿಮ್ಮ ಕೂಲಿ ಸೇರಿಲ್ಲ, ಅದ್ರಲ್ಲಿ ಮನೆ ಕೂಲಿ, ನಿಮ್ಮ ಗೊಬ್ಬರ ಸೇರಿಲ್ಲ, ನೀವು ಮನೆಯವರೆಲ್ಲ ಸೇರಿ ಆ ಜಮೀನಿನ ಏನು ಮಾಡಿದ್ದೀರಾ ಆ ಜಮೀನಿನ ಬಾಡಿಗೆ ಇಲ್ಲ. ಅದರಿಂದ ನಮ್ಮಲ್ಲಿ ಕೆಜಿ ಅಕ್ಕಿಗೆ ಎಷ್ಟು 50 ರೂಪಾಯಿ, ಜಪಾನಲ್ಲಿ 500 ರೂಪಾಯಿ. ಜಪಾನಲ್ಲಿ 500 ರೂಪಾಯಿ ಬಂದ್ರು ಈ ಸಲ ಬಹಳ ಭೀಕರವಾಗಿ ಅವ್ರ ದೇಶಕ್ಕೆ ಭೀಕರವಾದ ಅಭಾವ. ಯಾವ್ದ್ರದ್ದು, ಅಕ್ಕಿದು. ಬೇರೆ ಬೇರೆ ಕಡೆ ಆಮೇಲೆ ಅವರು ನಮ್ಮ ಅಕ್ಕಿ ಎಲ್ಲ ಸ್ವಲ್ಪ ಅವರು ಅಕ್ಕಿನ ಅನ್ನನ ಆಗಾಗೆ ತಿಂತಾರೆ, ನಮ್ಮಾಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಿಲ್ಲ. ಅನ್ನವನ್ನ ಸೈಡ್ ಡಿಶಸ್ ಇರುತ್ತೆ, ಆದ್ರೆ ಅನ್ನವನ್ನ ಕೊರಿಯಾದವರು, ಜಪಾನ್ ಅವರು, ಚೈನಾದವರು ಬಿಳಿ ಅನ್ನವನ್ನ ಹಾಗೆ ತಿಂತಾರೆ. ಅದು ಸ್ವಲ್ಪ ಅಂಟಂಟಾಗಿರ್ಬೇಕು. ನಮ್ಮಲ್ಲಿ ಹಿಂದೆ ಹಳ್ಳಿಗಳಲ್ಲಿ ಮಾಡ್ತಿದ್ದಾಗ ಅಂಟಂಟಾಗಿರ್ತಾ ಇತ್ತು, ಯಾಕಂದ್ರೆ ಗಂಜಿ ಬಸಿತಾ ಇರಲಿಲ್ಲ. ಇವಾಗ ನಮಗೆ ಉದುರುದಾಗಿರೋದೇ ಬೇಕು. ಆ ಗಂಟಂಟಾಗಿರುವಂತಹ ಅನ್ನದಲ್ಲಿ ಪೋಷಕಾಂಶಗಳಿರುತ್ತೆ, ಸ್ಟಾರ್ಚ್ ಇರುತ್ತೆ, ಅದು ಬೇಕಾಗಿಲ್ಲ ನಮ್ಗೆ. ಹಾಗಾಗಿ ಅವರಿಗೆ ಅವ್ರದೊಂದು ಅನ್ನ ಅಕ್ಕಿ, ಆ ತರದ ಅಕ್ಕಿ ಬೇಕು. ಆದ್ರೆ ಅವ್ರು 500 ರೂಪಾಯಿ ಖರ್ಚಾಗ್ತಾ ಇದೆ, ನಾವು 50 ರೂಪಾಯಿ ಮಾರ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಯಾವ ಕೂಲಿನೂ ಸೇರಿಲ್ಲ. ಇವತ್ತು ಭಾರತದಲ್ಲಿ ಊಟ ಮಾಡ್ತಾ ಇರುವಂತಹ ರೈತನಲ್ಲದ ಪ್ರತಿಯೊಬ್ಬನು ರೈತರ ಬೆವರನ್ನ ತಿನ್ನುತ್ತಾ ಇದ್ದಾನೆ, ರೈತರ ರಕ್ತವನ್ನ ತಿಂತಾ ಇದ್ದಾನೆ. ಅವರು ಹರಿಸಿದ ಬೆವರು ಸಬ್ಸಿಡಿಯಾಗಿ ಹೋಗ್ತಾ ಇದೆ, ಅವರು ಹರಿಸಿದ ರಕ್ತ ಸಬ್ಸಿಡಿಯಾಗಿ ಹೋಗ್ತಾ ಇದೆ. ಆದರೆ ನಮ್ಮ ಭ್ರಷ್ಟ ರಾಜಕಾರಣಿಗಳು 20 ವರ್ಷದಿಂದ ಸ್ವಾಮಿನಾಥನ್ ವರದಿ ಅಂತ ಅವ್ರು ಹೇಳಿದ್ರು, 1,000 ರೂಪಾಯಿ ಖರ್ಚು ಬಿದ್ದರೆ ರೈತರಿಗೆ 2,500 ರೂಪಾಯಿ ಕೊಡಬೇಕು, ಅದಕ್ಕೆ ಬೆಂಬಲ ಬೆಲೆ ಆಗಿ ಅಂತ. 1,500 ರೂಪಾಯಿ ಗೋವಿನ ಜೋಳಕ್ಕೆ ನಿಮಗೆ ಖರ್ಚು ಬೀಳ್ತಾ ಇದ್ರೆ ಅದರ 2.5 ಪಟ್ಟು ಅಂದ್ರೆ 3,750 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಆಗ ಮಾತ್ರ ರೈತ ಬದುಕ್ತಾನೆ ಮತ್ತು ಅವನ ದುಡಿಮೆಗೆ, ಅವನ ಕೆಲಸಕ್ಕೆ, ಅವನ ಜಮೀನಿಗೆ, ಅವ್ರ ಮನೆಯವರೆಲ್ಲ ಹಾಕುವಂತ ಶ್ರಮಕ್ಕೆ ಬೆಲೆ ಕೊಟ್ಟಂಗ ಆಗುತ್ತೆ ಅಂತ. ಬಂದಿದ್ಯಾ ಬೆಂಬಲ ಬೆಲೆ? 1,400, 1,500ಕ್ಕೆ ಮೊನ್ನೆ ಗೋಂಜಾಳ ಮಾರಿದ್ರು ಅಲ್ವಾ. ಸರ್ಕಾರ ಅದೇನೋ ಬೆಂಬಲ ಬೆಲೆ ಅಂತ ಹೇಳ್ತು, ಅದನ್ನು ಎಕರೆಗೆ ಇಷ್ಟೇ ಚೀಲ ತಗೊಳ್ತೀವಿ ಅಂತ. ಎಲ್ಲ ಮೋಸ. ಕೇಳ್ತಿದೀವ ನಾವು ರೈತರು, ಜನ ಕೇಳ್ತಿದೀವ? ಜನಕ್ಕೇನು, ನನ್ನಂತ ಬೆಂಗಳೂರಲ್ಲಿರೋನಿಗೆ 50 ರೂಪಾಯಿ ಇರೋದು 40 ರೂಪಾಯಿ ಬಂದ್ರೆ ಇನ್ನೂ ಖುಷಿ ಪಡ್ತೀನಿ ಅಲ್ವೇನಪ್ಪ. ನೀನ್ ಅದಕ್ಕೆ 50 ರೂಪಾಯಿ ಖರ್ಚು ಮಾಡ್ಕೊಂಡು ನಿನ್ 30 ರೂಪಾಯಿ ಸಿಕ್ಕಿದ್ರು ನನಗೇನಾಗ್ಬೇಕು? ನನಗೆ ಸಿಗ್ತಾ ಇದೆ, ನನ್ಗೆ 40 ರೂಪಾಯಿ ಸಿಗ್ತಾ ಇದೆಯಲ್ವಾ. ಈ ತರಕ್ಕೆ ಎಲ್ಲ ರೈತರನ್ನ ಕೈ ಬಿಟ್ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಂತಹ ಒಂದು ರೈತರ ವಿಚಾರವನ್ನ, ಜನರ ವಿಚಾರವನ್ನ ಇಟ್ಕೊಂಡು ಹೋರಾಟ ಮಾಡೋದು ಸುಲಭ ಅಲ್ಲ. ಅದರಲ್ಲಿ ಅದಕ್ಕೇನೆ 250 ದಿನಗಳ ಕಾಲ ನೀವು ಏನ್ ಹೋರಾಟ ಮಾಡಿದೀರಾ, ನಿಮಗೆ ನಾನು ಆಗ್ಲೇ ಹನುಮಪ್ರಭು ಬೆಟ್ಟದೂರು ನಮ್ಮ ಗೋನಾಳವರೆಲ್ಲ ಇದ್ದಾಗ ಏನ್ ಹೇಳಿದೆ, ಅಭಿನಂದನೆಗಳು ಅನ್ಲಿಲ್ಲ, ಧನ್ಯವಾದಗಳು ಮತ್ತು ಕೃತಜ್ಞತೆಗಳು ರಾಜ್ಯದ ಜನರ ಪರವಾಗಿ ಅಂತ ಹೇಳಿದೆ. ಇವತ್ತು ನಮ್ಮ ಜನ ಹೇಗಿದ್ದಾರೆ ಅಂದ್ರೆ, ಬಹುತೇಕರು ಯಾರೋ ಹೋರಾಟಗಾರರು ಪಕ್ಕದ ಮನೆಯವರು ಇರಬೇಕು, ಅವ್ರು ಬೇಕಾದ್ರೆ ಜೈಲ್ ಹೋಗ್ಬೇಕು, ನ್ಯಾಯ ಪಡ್ಕೊಳ್ಬೇಕು. ನಮ್ಮಗ ಮಾತ್ರ ಚೆನ್ನಾಗಿ ಓದಿ ಆಫೀಸರ್ ಆಗ್ಬೇಕು, ಲಾಯರ್ ಆಗ್ಬೇಕು, ಸಾಧ್ಯ ಆದ್ರೆ ಫಾರಿನ್ ಹೋಗ್ಬೇಕು ಅಲ್ವೇನ್ರಪ್ಪ. ಆದ್ರೆ ಯಾರಾದ್ರು ಹೋರಾಟಗಾರ ಎಲ್ಲಿಂದ ಬರ್ಬೇಕು? ಪಕ್ಕದ ಮನೆಯಲ್ಲಿ ಹುಟ್ಟಬೇಕು. ಸುಭಾಷ್ ಚಂದ್ರ ಬೋಸ್ ಆಗ್ಲಿ, ಮಹಾತ್ಮ ಗಾಂಧೀಜಿ ಅವರಾಗ್ಲಿ, ಈ ತರದವರು ಪಕ್ಕದ ಮನೆಯಲ್ಲಿ ಹುಟ್ಟಬೇಕು. ಅವರು ನಮ್ಮ ಪರವಾಗಿ ಹೋರಾಡಿ ನ್ಯಾಯ ಕೊಡಿಸಿ ನಮ್ಮನ್ನು ಕಾಪಾಡಬೇಕು. ನಮ್ಮ ಮಕ್ಕಳು ಅಮೆರಿಕದಲ್ಲಿ ಹೋಗ್ಬೇಕು. ಅಮೆರಿಕದಲ್ಲಿ ಹೋದ್ಮೇಲೆ ನಾವು ಇಲ್ಲಿ ಕೊನೆಗಾಲದಲ್ಲಿ ಯಾರು ಮಕ್ಕಳಿಲ್ಲದೆ ಗಿಮ್ಮಿಲ್ಲದೆ ಏನ್ ಅನಾಥ ಶವವಾಗಿ ಬಿದ್ದು 4 ದಿವಸ ಆದ್ಮೇಲೆ ವಾಸನೆ ಬಂದು ಪಕ್ಕದ ಮನೆಯವರು ನಮ್ಮನ್ನು ನೋಡ್ಬೇಕು. ಬೆಂಗಳೂರಲ್ಲಿ ಈ ತರದ ಘಟನೆಗಳು ಹಲವಾರು ಪ್ರತಿ ದಿವಸ ನಡೀತಾ ಇದೆ. ಅವ್ರ ಮಕ್ಕಳೆಲ್ಲ ಅಮೆರಿಕದಲ್ಲಿ ಇರ್ತಾರೆ, ಇಂಗ್ಲೆಂಡ್ ಅಲ್ಲಿ ಇರ್ತಾರೆ, ಆದ್ರೆ ಇವರು ನೀರು ಬಿಟ್ಟಿರ್ತಾರೆ. ಅಪ್ಪ ಅಮ್ಮ ನೋಡೋರು ಇರೋದಿಲ್ಲ. ಗಂಡ ಸತ್ತ 2 ದಿವಸಕ್ಕೆ 3 ದಿವಸಕ್ಕೆ ಹೆಂಡತಿ ಸತ್ತಿದ್ದಾರೆ. ವಾರ ಆದ್ರೂ ಪಕ್ಕದ ಮನೆಯವ್ರು ಗೊತ್ತಾಗಿಲ್ಲ. ಏನ್ ನಮ್ಮ ಮನೆಯವ್ರು ಫೋನ್ ಮಾಡ್ತಾ ಇಲ್ಲ, ಫೋನ್ ತೆಗಿತಿಲ್ಲ ಅಂತ ಅವನ ಯಾವನೋ ಮಗನೋ
ಮಗಳು ಅಮೆರಿಕದಿಂದ ಕಾಲ್ ಮಾಡಿ ಯಾರ್ಯಾರಿಗೋ ಹೇಳಿ ಯಾರ್ಯಾರಿಗೋ ಕಳಿಸಿ ಹೋದ್ರೆ ಬಾಲು ತಡೆದ್ರೆ ಒಳಗಡೆ ಬಾಲು ಚಿಲ್ಕ ಹಾಕಿದೆ, ಅವ್ರು ಮುಗ್ಕೊಂಡು ಹೋದ್ರೆ ಹೆಣ ಕೊಳತ್ ನಾರ್ತಾ ಇದೆ. ಅಷ್ಟೇ ಅಲ್ಲ, ಊರುಗಳಲ್ಲಾದ್ರೂ ಪರವಾಗಿಲ್ಲ 4 ಜನ ಹೆಣ ಎತ್ತೋದಿಕ್ಕಾದ್ರೂ ಬರ್ತಾರೆ. ಬೆಂಗಳೂರಲ್ಲಿ ಮೊನ್ನೆ ನಾನು ಯಾವುದೋ ಒಂದು ಶವ ಸಂಸ್ಕಾರಕ್ಕೆ ಹೋಗಿದ್ದೆ, ಹೇಳ್ತಾ ಇದ್ರು ಇವತ್ತು ಎಲ್ಲ ಪ್ಯಾಕೇಜ್ ಅಂತೆ. ಶವ ಸಂಸ್ಕಾರನೂ ಪ್ಯಾಕೇಜ್. ಅವ್ರು ಮೊದಲೇ ಬುಕ್ ಮಾಡ್ಬಿಟ್ರೆ ಬರ್ತಾರೆ, ಒಂದು ವೆಹಿಕಲ್ ಮಾಡ್ಕೊಂಡು ಬರ್ತಾರೆ, ಚಟ್ಟ ತಗೊಳ್ತಾರೆ, ನಾವು ಬಾಡಿನಲ್ಲಿ ಕಳಿಸಿ ಇಲ್ಲೇ ಕೈ ಮುಗಿದು ಬಿಡ್ತಾರಂತೆ ಮನೇಲೇನೆ. ಸ್ಮಶಾನ ತನಕ ಕಟ್ಕೊಂಡವನು ಮಕ್ಕಳು ಅಪ್ಪ ಅಮ್ಮ ಹೋಗ್ತಾ ಇಲ್ವಂತೆ. ಅಪ್ಪ ಅಮ್ಮ ಹೋಗ್ಬೋದೇನೋ, ಮಕ್ಕಳು ಸೊಸೆ ಮಕ್ಕಳು ಸ್ಮಶಾನ ತನಕ ಜೊತೆಗೆ ಹೋಗ್ತಾ ಇಲ್ವಂತೆ. ಇಲ್ಲೇನೆ ಹಾಕ್ಬಿಟ್ಟು ಇಲ್ಲೇ ಕೈ ಮುಗಿದು ಬಿಡ್ತಾರೆ. ಅವ್ರು ತಗೊಂಡೋದ್ರು. ಹಿಂದೆ ಎಲ್ಲ ನಾವು ಕೇಳ್ತಾ ಇದ್ವಿ, ಗಂಗಾ ನದಿಲಿ ಕಾಶಿನಲ್ಲಿ ಅರ್ಧ ಸುಟ್ಟು ನದಿಗೆ ಬಿಸಾಕ್ತಾ ಇದ್ರು ಶವಗಳನ್ನ. ಯಾಕೆ? ಅಲ್ಲಿ ಹೆಣನ ಏನ್ರಲ್ಲಿ ಸುಡ್ತಾರೆ, ಕಟ್ಟಿಗೆ ಸುಡ್ತಾರೆ. ಕಟ್ಟಿಗೆ ಉಳಿಸ್ಬೇಕು ಅಂತ ಹೇಳಿ ಅಲ್ಲಿ ಶವ ಸಂಸ್ಕಾರ ಮಾಡ್ತಿದ್ದು ಅಂತವ್ರು. ಇವ್ರು ಇರೋ ತನಕ ಅಲ್ಲಿ ಆಮೇಲೆ 100 ಶವಗಳು ಬರ್ತಾ ಇರುತ್ತೆ. ಅದೇನೋ ಆ ಭಾಗದಲ್ಲಿ ಅದೊಂದು ವಿಶೇಷ. ಎಲ್ಲ ತಗೊಂಡೋಗಿ ಒಂದು 100-200 ಕಿಲೋಮೀಟರ್ ಪಾತ್ರದಲ್ಲಿರೋರು ತಮ್ಮ ಊರಲ್ಲೂ ತಮ್ಮ ಮನೆ ಸತ್ತಂತ ಹೆಣವನ್ನ ಜನರನ್ನ ತಗೊಂಡೋಗಿ ಕಾಶಿಲೇ ಸಂಸ್ಕಾರ ಮಾಡುವಂಥದ್ದು, ಅಲ್ಲೇ ಬೆಂಕಿ ಕೊಡುವಂತದ್ದು. ಹಾಗಾಗಿ ಅವ್ರು ಬರ್ತಾ ಇರ್ತಾರೆ, ಅವ್ರಿಂದ ಯಾರು ಇರ್ತಾರೆ, ಇವ್ ತಂದ ಇಟ್ಟ ಅವ್ರ ಕೊಳ್ಳಿ ಕೊಡುತ್ತಾ ಒಂದ್ ಸ್ವಲ್ಪ ಸುಡ್ದ ಜಾವ್ ಅಂದ್ರು. ಈಗ ಜನ ಬಿಸಾಕ್ಬಿಡುತ್ತೆ ನದಿಗೆ. ಅಲ್ಲಿ ಅವ್ರು ಉಳಿತಲ್ಲ, ರೇಟ್ ಮಾತ್ರ ಒಂದು ಇಡೀ ಶವ ಸುಡೋದಕ್ಕೆ ಎಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಬಿಟ್ಟಿದ್ದಾರೆ. ಆದ್ರೆ ಸುಟ್ಟಿದ್ ಮಾತ್ರ 10-20% ಕಟ್ಟಿಗೆ, ಇನ್ನು 80% ಮತ್ತೆ ಇನ್ನೊಬ್ಬರಿಗೆ. ಈ ತರ ಮೋಸ ಮಾಡುವಂತ ದೇಶ ನಮ್ದು. ಬೋಲೋ ಭಾರತ್ ಮಾತಾ ಕಿ. ಜನ ತಮಾಷೆ ಅಲ್ಲ ಇದು. ನಮ್ಮ ಪರಿಸ್ಥಿತಿ, ನಮ್ಮ ಮಕ್ಕಳು ಮುಂದೆ ಮಕ್ಕಳು ಎಂತ ಹೇಗೆ ಬದುಕ್ತಾರೆ ಅಂತ ಯೋಚನೆ ಮಾಡಿ. ಬೆಂಗಳೂರಲ್ಲಿ ಹೇಳ್ತಲ್ವಾ, ಮಕ್ಕಳು ಮನೆಯವರು ಸ್ಮಶಾನಕ್ಕೆ ಹೋಗ್ತಾ ಇಲ್ಲ ಶವದ ಜೊತೆ. ಅಲ್ಲಿ ಅವ್ರು ಏನ್ ಮಾಡ್ತಾರೋ, ಏನ್ ಕುಯ್ಕೊಳ್ತಾರೋ, ಏನ್ ಬಿಸಾಕ್ತಾರೋ, ಎಲ್ಲಿ ಸುಡ್ತಾರೋ, ಎಲ್ಲಿ ಬಿಸಾಕ್ತಾರೋ, ನಾಯಿಗೆ ಹಾಕ್ತಾರೋ, ನದಿಗೆ ಹಾಕ್ತಾರೋ ಗೊತ್ತಿಲ್ಲದಂತಹ ಸಂದರ್ಭದಲ್ಲಿ ನಾವಿದ್ದೀವಿ. ಆದ್ರೆ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಅನ್ನುವಂಥದ್ದು ಪರಮ ಪವಿತ್ರವಾದದ್ದು. ಇವತ್ತಿನ ವರ್ತಮಾನದಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಂಡು ಭವಿಷ್ಯದ ಸುಸ್ಥಿರವಾದಂತಹ ಒಂದು ಮೌಲ್ಯಾಧಾರಿತವಾದ ಬದುಕಿಗೆ ಬುನಾದಿ ಹಾಕುವಂತಹ ಪವಿತ್ರತಮವಾದಂತಹ ಕೆಲಸ ರಾಜಕಾರಣ. ಆದ್ರೆ ಇವತ್ತಿನ ನಮ್ಮ ರಾಜಕಾರಣಿಗಳು ಹಣ ಲೂಟಿಕೋರಾದ್ರೂ ಪರವಾಗಿಲ್ಲ ಸರ, ಲುಚ್ಚಾಗಳು ಲಫಂಗ್ರು ಹಾಕ್ಬಿಟ್ಟಿದ್ದಾರೆ, ಅತ್ಯಾಚಾರಿಗಳಿದ್ದಾರೆ, ಕೊಲೆಗಡುಗಳಿದ್ದಾರೆ ನಮ್ಮ ವಿಧಾನಸೌಧದಲ್ಲಿ. ಇವರು ಉಳಿಸ್ತಾರ ದೇಶನ. ಆದ್ರೆ ಯಾರಿಂದ ಗೆದ್ರು ಇವರು? ಅವ್ರನ್ನ ಸ್ವಯಂ ಇಚ್ಛೆಯಿಂದ ಆಯ್ಕೆ ಮಾಡಿದವರು ಯಾರು? ನಿಮ್ಗೆ ಬಂದು ಕೂರಿ ಇಟ್ಟು ಬೋಳಿ ಮಗನೆ ನನಗೆ ಓಟ್ ಹಾಕುವಂತ ಯಾರಾದ್ರು ಅಂತಾರ? ಒಳಗಡೆ ನಾವು ಓಟ್ ಹಾಕಿದ ಯಾರು ಗೊತ್ತಾಗುತ್ತಾ? ಆದ್ರೆ ಗೊತ್ತಿದ್ದು ನಮ್ಮ ಮತ ರಹಸ್ಯ ಮತ, ನಾನು ಯಾರು ಓಟ್ ಹಾಕ್ತೇನೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಗೊತ್ತಿದ್ರು ನಾವು ಹೋಗಿ ಕಳ್ಳರಿಗೆ ಕದೀಮನಿಗೆ ಓಟ್ ಹಾಕ್ತಿದ್ದೀವಿ ಅಂದ್ರೆ ಯಾರು ಇಲ್ಲಿ ಅಪರಾಧಿಗಳು? ಸ್ವಯಂಕೃತ ಅಪರಾಧ ನಮ್ಮದೇ. ಇವತ್ತು ಈ ಹೋರಾಟಕ್ಕೆ ಯಾವ MLAಗಳು ಯಾವ ರಾಜಕಾರಣಿಗಳು ಬಂದಿದ್ರು ಗೊತ್ತಿಲ್ಲ. ಅವ್ರು ಬರದೇ ಇದ್ರೆ ಏಕೈಕ ಕಾರಣ ದುಡ್ಡು ಕೊಟ್ರೆ ನೀವು 250 ದಿನಗಳ ಕಾಲ ಹೋರಾಟವನ್ನ ಜೀವಂತ ಇಟ್ಕೊಂಡಿರೋದು ಸಣ್ಣ ವಿಚಾರ ಅಲ್ಲ. ನೀವೆಲ್ಲ ಹೇಳ್ತಾರಲ್ಲ, 20 ವರ್ಷಗಳಿಂದ ಇವರಂತವ್ರು ಅಡ್ಡಡ್ಡ ಹಾಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇವತ್ತು ಬರ್ತಾ ಇರುವಂತವ್ರು ಯಾರು? ಬ್ರಹ್ಮ ರಾಕ್ಷಸರು. ಆಘೋಷಣ ತೆಗೆದುಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ರಾಜ್ಯಾದ್ಯಂತ, ದೇಶಾದ್ಯಂತ. ಇಂತಹ ಸಂದರ್ಭದಲ್ಲಿ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಆಫ್ ಲಿಬರ್ಟಿ ಅಂತ ಒಂದು ಮಾತಿದೆ. ಸರ್ವ ಕಾಲದಲ್ಲೂ ಜಾಗೃತವಾಗಿರೋದೇ ನಮ್ಮ ಹಕ್ಕುಗಳನ್ನ, ನಮ್ಮ ಸ್ವಾತಂತ್ರ್ಯವನ್ನ ಉಳಿಸ್ಕೊಳ್ಳೋದಕ್ಕಿರುವಂತ ಏಕೈಕ ಮಾರ್ಗ ಅಂತ. ಈ ಹೋರಾಟಗಳೇ ನಮ್ಮ ಮಕ್ಕಳ, ನಮ್ಮ ಮುಂದಿನ ತಲೆಮಾರುಗಳ ಭವಿಷ್ಯವನ್ನ ಕಾಪಾಡುವಂತದ್ದು, ಅವರು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಉಳಿಸುವಂತಹದ್ದು. ಆ ನಿಟ್ಟಿನಲ್ಲಿ ಇವತ್ತು ಅನೇಕ ತರಹದ ಹೋರಾಟಗಳಿರುತ್ತೆ. ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬಹುದು, ಮಾಡೋಷ್ಟೊತ್ತಿಗೆ ಬರ್ತಾರೆ ಅಧಿಕಾರಿಗಳು, ರಾಜಕಾರಣಿಗಳು. ಸದ್ಯಕ್ಕೆ ನಮ್ಮ ದೇಶದಲ್ಲಿಲ್ಲ. ಇವತ್ತಿಲ್ಲಿ ಕಾನೂನು ಭಂಗ ಚಳವಳಿ ಮಾಡಲಿಲ್ಲ, ಗಾಂಧೀಜಿಯವರ ತರಕ್ಕೆ ಅಸಹಕಾರ ಚಳವಳಿ ಮಾಡಲಿಲ್ಲ ಅಂದ್ರೆ ಯಾವ ರಾಜಕಾರಣಿಗಳು, ಯಾವ ಅಧಿಕಾರಿಗಳು ಕೇಳೋದಿಲ್ಲ. ಒಬ್ಬ ಜಿಲ್ಲಾಧಿಕಾರಿ ನೀವು ಬೇಕಾದ್ರೆ ನನ್ನ ಮೇಲೆ ಕೇಸ್ ಹಾಕ್ರಿ ಅಂದ್ರೆ ಅವ್ರಿಗೆ ಇನ್ನೆಷ್ಟು ತಿಮಿರು ಸೊಕ್ಕು ಇರಬಹುದು. ಒಬ್ಬ ಜಿಲ್ಲಾಧಿಕಾರಿ, ಆ ಜಿಲ್ಲಾಧಿಕಾರಿ ಯಾರ ಕೆಳಗಡೆ ಕೆಲಸ ಮಾಡ್ತಾರೆ? ಮಂತ್ರಿಯ ಕೆಳಗಡೆ. ಮಂತ್ರಿ ಯಾರ ಕೆಳಗಡೆ ಕೆಲಸ ಮಾಡ್ತಾನೆ? ಮುಖ್ಯಮಂತ್ರಿಯ ಕೆಳಗಡೆ. ಮುಖ್ಯಮಂತ್ರಿ ಹೇಗೆ, ಯಾರಿಂದ ಆದ? ನಮ್ಮಿಂದ ಆದ. ನಂಜುಂಡ ಸ್ವಾಮಿ ಅವರು ಹೇಳ್ತಾ ಇದ್ರು, ಜಿಲ್ಲಾಧಿಕಾರಿ ಜಿಲ್ಲೆಯ ಪ್ರಥಮ ಕೂಲಿ ಅಂತ. ಇವತ್ತು ಅವನು ಜಿಲ್ಲೆಯ ಅಘೋಷಿತ ಚಕ್ರವರ್ತಿ, ಅವನೊಂಥರ ಚಕ್ರವರ್ತಿ.
ಒಂಥರ ಒಂದೇ ಊರಿಗೆ 6 ಜನ ಪುಡಿ ಪಾಳೆಗಾರರು. MLA ಪಾಳೆಗಾರ, MLA ಇದು MLC ಪಾಳೆಗಾರ, MP ಪಾಳೆಗಾರ, DC ಪಾಳೆಗಾರ, ನಿಮ್ ತಹಸೀಲ್ದಾರ್ ಪಾಳೆಗಾರ, ನಿಮ್ ಊರ್ನ PDO ಚೇರ್ಮನ್ ಪಾಳೆಗಾರ. ಜನ ಏನು ಪ್ರಜೆಗಳಲ್ಲ. ಕನ್ನಡದಲ್ಲಿ ಒಂದು ಪದ ಇದೆ. ಇಂತಹ ಒಂದು ಸ್ಥಿತಿಗೆ ಪ್ರಜೆಗಳ ಬಗ್ಗೆ ಏನವರು ಅಧಿಕಾರ ಹಕ್ಕು ಯಾವುದೂ ಇಲ್ಲ. ಯಾಕೇಳಿ ನಮ್ಮ ಕೈಯಾರೆ ನಾವೇ ಅವರಿಗೆ ನಮ್ಮ ಹಕ್ಕನ್ನ ಎಲೆಕ್ಷನ್ ಅಲ್ಲಿ ಕೊಟ್ಬಿಟ್ಟಿದ್ವಿ. ಇಂಥ ಸಂದರ್ಭದಲ್ಲಿ ನೀವೇನ್ ಕೊಪ್ಪಳ ಸಪ್ಪಳ ಅಂತ ಮಾಡ್ತಾ ಇದ್ದೀರಾ, ಇದು ನಿಲ್ಬೇಕು ನೋಡಿ. ಕೊನೆಯದಾಗಿ ಒಂದೆರಡು ವಿಚಾರ, ಅದೊಂದು ವಿಚಾರ ಯಾವುದು, ಬಲ್ಡೋಟ ಯಾರೋ ಲಕ್ಷ್ಮೀ ಮಿತ್ತಲ್ಲೋ ಅಥವಾ ಜಿಂದಾಲೋ ಅಲ್ಲ. ನನಗೆ ಗೊತ್ತಿರೋ ಹಾಗೆ ಅವ್ರು ಇಲ್ಲೇ ಹೊಸಪೇಟೆಯವರು ನಮ್ಮದೇ ಅಕ್ಕಪಕ್ಕ ಊರ್ನವ್ರು. ಅದು ಬಂದಿಲ್ಲ ಅಲ್ಲ, ಅದೇ ಊರ ರಾಜ್ಯದವ್ರೆ. ನಾನು ಹೇಳ್ತಾರೆ ಲಕ್ಷ್ಮೀ ಮಿತ್ತಲ್ ಅವನು ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ, ಯಾರು ಸ್ಟೀಲ್ ಫ್ಯಾಕ್ಟರಿಗಳನ್ನ ಇಟ್ಕೊಂಡಿರುವಂತ ಶ್ರೀಮಂತ, ನಮ್ಮ ಭಾರತೀಯ ಮೂಲದವನು. ಆದ್ರೆ ನಮ್ಮ ದೇಶದವನಲ್ಲ. ಅವ್ರ್ಯಾರು ಬಂದಿಲ್ಲ. ಅವ್ರು ಯಾರೋ ಅವ್ರಿಗೇನು ಗೊತ್ತಿದ್ಯೋ ಗೊತ್ತಿಲ್ಲ ಅಂದ್ರೆ ಇವರೆಲ್ಲ ಇಲ್ಲೇ ವಾಸ ಮಾಡೋರಲ್ವಾ? ಇವರೇನು ಇಲ್ಲೇ ವಾಸ ಮಾಡೋದಿಲ್ಲ. ಬೆಂಗಳೂರಲ್ಲೆಲ್ಲ ಬಂಗ್ಲೆ ಇದೆ, ಬೇರೆ ದೇಶದಲ್ಲೂ ಇದೆ. ಆದರೆ ಇಂತಹ ಒಂದು ಅನೈತಿಕವಾಗಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಒಂದು ಫ್ಯಾಕ್ಟರಿ ನಡೆಸ್ತಾ ಇದ್ದೀನಿ, ನನಗೆ ನಾಳೆ ನಮ್ಮ ಪಕ್ಕದವರು ಪಕ್ಕದ ಮನೆಯವರು ಸರೀಕರು ಏನಾದ್ರು ಅಂತಾರೋ ಇಲ್ವೋ ಅನ್ನೋ ಪ್ರಜ್ಞೆ ಬೇಡವಾ ಇವರಿಗೆ? ಬಲ್ಡೋಟದವ್ರಿಗೆ ಇದೆಯಾ? ಅದು ಇಲ್ಲ. ಯಾಕೆಂದ್ರೆ ಎಲ್ಲರೂ ಅದೇ ತರಕ್ಕೆ ಹಾಕ್ಬಿಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಬಲ್ಡೋಟದವರಿಗೆ ಮನವಿ ಮಾಡ್ತೀನಿ, ಹಾಲು ಕುಡಿದು ಮಕ್ಕಳೇ ಬದುಕಲ್ಲ ಕಣ್ರಯ್ಯ. ವಿಷ ಕುಡಿದವ್ರು ಬದುಕ್ತೀರಾ? ಬಿಡಿ, ಇಂಥದೆಲ್ಲ ಬಿಡಿ. ಒಳ್ಳೆ ಸಂಪಾದನೆ ಮಾಡಿ, ನ್ಯಾಯವಾಗಿ ಸಂಪಾದನೆ ಮಾಡಿ. ಅವನ ಬಿಲ್ ಗೇಟ್ಸ್ ಅಲ್ಲ, ಇಲಾನ್ ಮಸ್ಕ್ ಟ್ರಿಲಿಯನೇರ್, ವರ್ಲ್ಡ್ಸ್ ಫಸ್ಟ್ ಟ್ರಿಲಿಯನೇರ್ ಅವನು. ಇವತ್ತು ಇಲಾನ್ ಮಸ್ಕ್ ಅನ್ನುವಂತ ಅವನು ನಿಮ್ಮನ್ನ ಇನ್ನೊಂದು 5-10 ವರ್ಷ ಅಷ್ಟೇ, ನಿಮ್ಮ ಹತ್ರ ಒಂದು 20 ಲಕ್ಷ ಇದ್ರೆ ನಿಮ್ಮನ್ನ 100 ಕಿಲೋಮೀಟರ್ ಮೇಲಕ್ಕೆ ಅಂತರಿಕ್ಷಕ್ಕೆ ಕರ್ಕೊಂಡು ಹೋಗಿ ಮತ್ತೆ ಕರ್ಕೊಂಡು ಬರ್ತಾನೆ ಅಂತ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾನೆ. ಉಪಯೋಗಿಸುವಂತ ರಿನ್ಯೂವಬಲ್ ರಾಕೆಟ್ ನ ಡೆವಲಪ್ ಮಾಡ್ತಾ ಇದ್ದಾನೆ ಅವನು. ಒಂದು ರಾಕೆಟ್ ಒಂದ್ಸಲ ಉಡಾಯಿಸಿದ್ರೆ ಮುಗೀತು, ಅದು ಉಪಯೋಗಕ್ಕಿಲ್ಲ. ಇವನೇನ್ ಮಾಡ್ತಾ ಇದ್ದಾನೆ, ಏರೋಪ್ಲೇನ್ ತರಕ್ಕೆ ಮೇಲೆ ಕರ್ಕೊಂಡು ಹೋಗೋದು ಮತ್ತೆ ಕರ್ಕೊಂಡು ಬರೋದು, ಈ ತರ ಮಾಡ್ತಾ ಇದ್ದಾನೆ. ನಿಜವಾಗ್ಲು ಒಂದು 10-20 ಲಕ್ಷ ನೀವು ಯಾರು ಈಗಿನ ಕೂಡಿಟ್ಕೊಳ್ಳಿ, ಆಕಾಶಕ್ಕೆ ಹೋಗಿ ಬರ್ಬೋದು, ತಪ್ಪೇನಿಲ್ಲ, ಬರಬಹುದು, ಅದು ಹಾಕಬಹುದು. ಆದ್ರೆ ನೀವು ಬೇಕಾದ್ರೆ ಅವನ ತರಕ್ಕೆ ದುಡ್ಡು ಮಾಡಿ, ಯಾರು ಬೇಡ ಅಂದ್ರು, ನ್ಯಾಯವಾಗಿ ಮಾಡಿ, ನ್ಯಾಯವಾದ ರೀತಿಯಲ್ಲಿ ಮಾಡಿ. ಮಣ್ಣನ್ನ, ನೀರನ್ನ, ಗಾಳಿಯನ್ನ ವಿಷ ಮಾಡಿ ಸಂಪಾದನೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೇನ್ರಯ್ಯ? ನ್ಯಾಯವಾದ ಸಂಪಾದನೆ ಮಾಡಿ, ಒಳ್ಳೆಯವ್ರ ಜೊತೆಗಿರಿ. ಹಿಂದೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ 100 ಜನ ಶ್ರೀಮಂತರು ಮಹಾತ್ಮ ಗಾಂಧೀಜಿ ಅವರ ಹೋರಾಟಕ್ಕೆ ತಾನು ಮನ ಅಷ್ಟೇ ಅಲ್ಲ ಧನ ಬೆಂಬಲ ಕೊಡ್ತಾ ಇದ್ರು. ಅವರ ಸೇವಾಗ್ರಾಮ ಇರ್ಬೋದು, ಸಬರ್ಮತಿ ಆಶ್ರಮ ಇರ್ಬೋದು, ಶ್ರೀಮಂತರು ಬಂದು ದೇಣಿಗೆ ಕೊಟ್ಟು ಆ ಹೋರಾಟಗಳನ್ನ, ಆಶ್ರಮಗಳನ್ನ ಕಟ್ಟಿದ್ರು. ನಮ್ಮ ರಾಜ್ಯದಲ್ಲಿ ಒಬ್ಬ ಹೆಣ್ಣುಮಗಳಿತ್ತು, ಮಹಾತ್ಮ ಗಾಂಧೀಜಿ ಅಲ್ಲೆಲ್ಲೋ ಕೊಡಗಿಗೆ ಒಂದು ಎಸ್ಟೇಟ್ ಬರ್ತಾರೆ. ನಾನು ಹೋಗಿದ್ದೀನಿ ಆ ಮನೆಗೆ, ಪಕ್ಕದ ಔಟ್ ಹೌಸ್. ಅದರಲ್ಲಿ ಆ ಮಂಜುನಾಥಯ್ಯ ಅನ್ನುವಂತವರ ಎಸ್ಟೇಟ್ ನ ಮ್ಯಾನೇಜರ್ ಇರ್ತಾರೆ. ಮ್ಯಾನೇಜರ್ ಒಂದು 24-25 ವರ್ಷ ಹೆಣ್ಣುಮಗಳು. ಅವಳು ದಂಡೆ ಕುತ್ಕೊಂಡ್ಬಿಡ್ತಾಳೆ, ಗಾಂಧೀಜಿಯೇ ನಮ್ಮ ಮನೆಗೆ ಬಂದು ನನ್ನ ಆತಿಥ್ಯವನ್ನ ಸ್ವೀಕರಿಸಬೇಕು. ಗೌರಮ್ಮ ನೋಡಿ, ಹಿರಿಯರು ಗೊತ್ತಿದೆ, ಕೊಡಗಿನ ಗೌರಮ್ಮ ಅಂತ. ಗಾಂಧೀಜಿ ನನ್ನ ಮನೆಗೆ ಬಂದು ನನ್ನ ಆತಿಥ್ಯ ಸ್ವೀಕರಿಸಬೇಕು, ಇಲ್ಲ ಅಂದ್ರೆ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತೇಳಿ ಉಪವಾಸ ಕೂತ್ಕೊಂಡ್ಬಿಡ್ತಾಳೆ. ಗಾಂಧೀಜಿ ಗೊತ್ತಾಗುತ್ತೆ, ಹೋಗ್ತಾರೆ. ಆಕೆ ಅಷ್ಟೊತ್ತಿಗೆ ನಾವು ಸಣ್ಣ ಪುಟ್ಟದಾಗಿ ಕವಿತೆ ಕಥೆಗಳು ಬರಿತಾ ಇದ್ರು, ಲೇಖಕಿ ಹಾಕಿದ್ರು. ಆಯಮ್ಮ ಗಾಂಧೀಜಿ ಅವ್ರ ಮನೆಗೆ ಹೋಗಿದ್ದಕ್ಕೆ ಖುಷಿಯಾಗಿ ಹೆಣ್ಮಗಳು ಏನವಾ ಮೈ ಮೇಲೆ ಇದ್ದಂತ ಪ್ರತಿಯೊಂದು ಚಿನ್ನನ್ನು ತೆಗೆದು ಗಾಂಧಿ ಕೊಟ್ಬಿಡ್ತಾಳೆ. ಇವತ್ತಿನಿಂದ ನಾನು ಚಿನ್ನ ಹಾಕೊಳ್ಳೋದಿಲ್ಲ, ಇವತ್ತಿಂದ ನನಗೆ ಯಾವ ಚಿನ್ನ ಬೇಕಾಗಿಲ್ಲ, ನನ್ನ ಮೈ ಮೇಲೆ ಏನಿದೆ ಆ ಎಲ್ಲ ಬಂಗಾರನ್ನು ಗಾಂಧೀಜಿಗೆ, ಸ್ವಾತಂತ್ರ್ಯದ ಹೋರಾಟಕ್ಕೆ ಅಂತ. ಕೊಡಗಿನ ಗೌರಮ್ಮ ಒಬ್ಬಳೇ ಅಲ್ಲ, ಎಷ್ಟೋ ಜನ, ಸಾವಿರಗಳ ಸಂಖ್ಯೆಯಲ್ಲಿ, ಲಕ್ಷಗಳ ಸಂಖ್ಯೆಯಲ್ಲಿ ಇರ್ಬೋದು ನಮ್ಮ ದೇಶದ ನಮ್ಮ ಹಿರಿಯ ಅಜ್ಜ ಅಜ್ಜಿರು ಅವ್ರ ಕಾಲದಲ್ಲಿ ಆ ತರಕ್ಕೆ ಬಂಗಾರವನ್ನ ಗಾಂಧೀಜಿಗೆ ದಾನ ಮಾಡ್ತಾ ಇದ್ರು, ಏನೋ ತಾಳಿ ಗೀಳಿ ಮಾತ್ರ ಇಟ್ಕೊಂಡು. ಇವತ್ತು ನಮ್ಮ ಶ್ರೀಮಂತರು ಹುರಿದು ಮುಕ್ಕಬೇಕು, ಹುರಿದು ಮುಕ್ಕಿ ಅವನ ಕಿತ್ತೋದ ಸೆಲೆಬ್ರಿಟಿ ಇದ್ರೆ ಅವನ ಜೊತೆ ಒಂದು ಫೋಟೋ ತಗೊಳ್ಬೇಕು, ಅವ್ನ ಡ್ರಗ್ಸ್ ಸಪ್ಲೈ ಮಾಡಬೇಕು, ಸಾಧ್ಯರ ಹೆಣ್ಣುಗಳನ್ನ ಸಪ್ಲೈ ಮಾಡಬೇಕು, ರೆಸಾರ್ಟ್ ಅಲ್ಲಿ ತಗೊಂಡೋಗಿ ಅವರನ್ನ ಎಂಟರ್ಟೈನ್ ಮಾಡಬೇಕು. ಅದ್ರ ಮೂಲಕ ಇವರು ಹೂವಿನ ಜೊತೆ ನಾರು ಸ್ವರ್ಗ ಸೇರಿದು ಅಂತ ಇನ್ನೊಬ್ಬ ನೀಚನ ಮೂಲಕ ಇವರು ನಾವು ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅಂತ ಅನ್ಸ್ಕೊಳ್ಬೇಕು. ಈ ನೀಚ ಸ್ಥಿತಿಗೆ ನಮ್ಮ ನಾಡಿನ ಶ್ರೀಮಂತರು ಬಂದ್ಬಿಟ್ಟಿದ್ದಾರೆ. ಒಳ್ಳೆಯದನ್ನ ಬೆಂಬಲಿಸಬೇಕು ಅಂತಿಲ್ಲ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಇಂತಹ ಹೋರಾಟಕ್ಕೆ ನನಗೆ ನಿಮಗಿಂತ ಇಲ್ಲಿರೋರಿಗಿಂತ 100 ಪಟ್ಟು ಶ್ರೀಮಂತರು 100 ಜನ ಇದ್ದಾರೆ ಕೊಪ್ಪಳ ಜಿಲ್ಲೆಯಲ್ಲಿ, ಇಲ್ವಾ? ಆದ್ರೆ ಎಷ್ಟು ಜನ ಬರ್ತಾ ಇತ್ತ ಹೋರಾಟಕ್ಕೆ? ಇಂಥದ್ರಲ್ಲೂ ನೀವು ಒಂದು ಜನಪರವಾದ ಒಂದು ಹೋರಾಟವನ್ನ
ಇಟ್ಕೊಂಡಿರುವಂತಹದ್ದು, ನಡೆಸ್ತಾ ಇರುವಂತಹದ್ದು ಅಸಾಮಾನ್ಯವಾದದ್ದು. ಈ ಹೋರಾಟ ಗೆಲ್ಲಬೇಕು ಅಂದ್ರೆ ಜನ ಜಾಗೃತರಾಗಬೇಕು. ನೀವೇನು ಇವತ್ತು ಬಂದಿದ್ದೀರಾ ಬೇರೆ ಬೇರೆ ಊರುಗಳಿಂದ, ಹಳ್ಳಿಗಳಿಂದ, 22 ಹಳ್ಳಿಗಳಿಂದ ಉಪವಾಸ ಇದ್ದು ಸತ್ಯಾಗ್ರಹ ಮಾಡಿ ಬಂದು ಕೊಪ್ಪಳ ಬಂದ್ ಮಾಡಬೇಕು. ಒಂದ್ ದಿವಸ ಅಲ್ಲ, ನ್ಯಾಯ ಸಿಗೋ ತನಕ ಬಂದ್ ಮಾಡಬೇಕು. ನೀವು ರೈತ ಹೋರಾಟಗಳನ್ನ ಓದಬೇಕು. ನೀವು ಶಿವಮೊಗ್ಗದಲ್ಲಿ ಕಳೆದ ಶಾಮಣ್ಣವರು, ರುದ್ರಣ್ಣವರು ಅನ್ಸುತ್ತೆ, ಅವರೆಲ್ಲ ಸೇರಿ ಇಡೀ ಶಿವಮೊಗ್ಗಕ್ಕೆ ಯಾವುದೇ ಹಾಲು, ನೀರು, ಹಾಲು, ತರಕಾರಿ ಬರದಿರೋಂಗ ಬಂದ್ ಮಾಡಿ ರೈತ ಹೋರಾಟ ಆರಂಭಿಸಿದ್ದು. ಅಲ್ಲಿ ನಮ್ಗೆ ಬೇಕಾಗಿ ಬರಬಾರದು ಅಂತೇಳಿ ಆ ತರದ ಒಂದು ಹೋರಾಟವನ್ನ ಇಲ್ಲಿ ಕೊಪ್ಪಳದಲ್ಲಿ ಮಾಡಿದ್ರೆ ಆ ತರಕ್ಕೆ ತಾಯಂದ್ರಿಲ್ಲ. ಆದ್ರೂ ಒಂದು ಗಾದೆ ಏನಿದೆ, ಮಗು ಹತ್ರ ಹಾಲು ಕೊಡ್ತಾರೆ ಅಂತ. ಅದೇ ತಾಯಂದ್ರೆ ಪಾಪ ಬೇರೆ ಕೆಲಸ ಇರುತ್ತೆ. ಆದ್ರೆ ಗಾದೆ ಆ ತರಕ್ಕಿದೆ. ಇವತ್ತು ಆ ತರದ ಹೋರಾಟವನ್ನ ನೀವು ಮಾಡ್ಲಿಲ್ಲ ಅಂದ್ರೆ, ರಾಜ್ಯದ ಜನರ ಗಮನ ಸೆಳೆಯುವಂತಹ ಕಾನೂನು ಭಂಗ ಚಳುವಳಿ ನೀವು ಮಾಡ್ಲಿಲ್ಲ ಅಂದ್ರೆ ಆಗೋದಿಲ್ಲ. ಇವ್ಯಾವನು ಅಪರಾಧಗಳಲ್ಲ. ನಮ್ಮ ನ್ಯಾಯವನ್ನು ದಕ್ಕಿಸ್ಕೊಳ್ಳೋದಕ್ಕೆ ನಾವು ಮಾಡುವಂತಹ ಹೋರಾಟಗಳಿವು. ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ಮಾದರಿ ಹಾಕೊಟ್ಟಿದ್ದಾರೆ, ಶಾಂತಿಯುತವಾಗಿ ಅಹಿಂಸಾತ್ಮಕವಾಗಿ ಕಾನೂನು ಭಂಗ ಅಸಹಕಾರ ಚಳವಳಿ ಮಾಡೋದು ಹೇಗೆ ಅಂತ. ಅದನ್ನ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಕೂತಿರೋರು ಕೂತೇ ಇರ್ತಾರೆ, ಅದೇ ವಿಷ ತಿಂತಾ ಇರ್ತೀರಾ, ಅದೇ ವಿಷದ ಗಾಳಿ, ವಿಷದ ನೀರು ಕುಡಿತಾ ಇರ್ತೀರಾ. ಅದನ್ನ ನಿಲ್ಲಿಸಬೇಕು ಅಂದ್ರೆ ನೀವೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು. ನಾವು ನಮ್ಮ ಕೈಲಾದಷ್ಟು ಇಂತಹ ಹೋರಾಟಗಳಲ್ಲಿ ಭಾಗವಹಿಸಿ ಬೆಂಬಲ ಕೊಡ್ತಾ ಇರ್ತೀವಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಇವತ್ತು ತಾನೇ ಒಂದು ಹೊಸದಾಗಿ ಒಂದು ಸಮಿತಿ ನಿರ್ಮಾಣ ಆಗಿದೆ. ಇಲ್ಲೇ ಪಕ್ಕ ಗಂಗಾವತಿ ಅವರು, ಕೊಪ್ಪಳ, ಕನಕಿರಿ ಅವರೆಲ್ಲ, ಕನಕಿರಿಯಿಂದಲೇ ಒಂದು 20 ಜನ ಬಂದಿದ್ದಾರೆ. ಅದೇ ರೀತಿಯಲ್ಲಿ ಕೊಪ್ಪಳದಲ್ಲೂ ಅನೇಕ ಜನ ಇದ್ದಾರೆ. ಸಾಧ್ಯವಾದ್ರೆ ಏನ್ರಪ್ಪ, ಜೀವನ್ ನಮ್ಮ ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ ಮತ್ತು ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಜೀವನ್ ಅವರಿದ್ದಾರೆ. ನಾನು ಹೇಳ್ತೀನಿ ಅವರಿಗೆ ಕೊಪ್ಪಳ ತಾಲೂಕಿನವರು ಸುತ್ತಮುತ್ತಲ ಇಲ್ಲಿ 30 ಕಿಲೋಮೀಟರ್ ಪಾಸದಲ್ಲಿರೋರು, ತುಂಬಾ ದೂರ ಆದ್ರೆ ಬನ್ನಿ, 30 ಕಿಲೋಮೀಟರ್ ಪಾಸದಲ್ಲಿರೋರು ಪ್ರತಿ ದಿವಸ ಧರಣಿ ನಡೀತಾ ಇರುತ್ತೆ. ವಾರಕ್ಕೊಂದ್ ದಿವಸನಾದ್ರೂ ಬಂದು ಹೋಗ್ರಪ್ಪ. ನೀವು ವಾರಕ್ಕೊಂದ್ ದಿವಸನಾದ್ರೂ ಬಂದು ಹೋಗಿ, ನಿರಂತರವಾಗಿ ಬಂದು ಹೋಗಿ. ನಿಮ್ಗೆ ಯಾರು ಗುರ್ಸ್ಬೇಕು ಅಂತಿಲ್ಲ, ನಿಮ್ಗೆ ಹಾರ ಹಾಕ್ಬೇಕು ಅಂತಿಲ್ಲ. ಇದು ನಿಮ್ಮ ಬದುಕು, ನಿಮ್ಮ ಜೀವನ ಮರಣದ ಪ್ರಶ್ನೆ, ನಿಮ್ಮ ಬದುಕು. ಹಾಗಾಗಿ ಬಂದು ಕೂತ್ಕೊಂಡು ಒಂದಷ್ಟು ಬೆಂಬಲ ಕೊಟ್ಟು ಹೋಗಿ. ನಿಮ್ಮಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲಿ ಯಾರಿಗಾದ್ರೂ ಸ್ವಲ್ಪ ಆರ್ಥಿಕ ಸಾಮರ್ಥ್ಯ ಇದ್ರೆ ಒಂದ್ 100 ರೂಪಾಯಿಗೆ ಬಿಸ್ಕೆಟ್ ತಗೊಬನ್ನಿ, ಒಂದ್ ಹಣ್ಣು ತಗೊಂಡ್ ಬನ್ನಿ, ಶೇಂಗಾ ತಗೊಂಡ್ ಬನ್ನಿ. ಇಲ್ಲಿ ಯಾರು ಧರಣಿ ಕೂತಿರ್ತಾರ ಅವ್ರಿಗೆ ಶೇಂಗಾ ಹಚ್ಕೊಂಡು ಕೂತ್ಕೊಂಡು 1 ಗಂಟೆ ತಿಂದ್ಕೊಂಡು ಅಲ್ಲಿ ಹೋರಾಟವನ್ನ ಬೆಂಬಲಿಸಿ ಹೋಗಿ. ಜನ ಆಮೇಲೆ ಇಲ್ಲಿರೋರು ಬೇರೆ ಬೇರೆಯವರು ಇದ್ದಾರೆ. ನಮ್ಮ ರೆಡ್ಡಿಯರು ಅವರು ಏನು ಒಳ್ಳೆ ಸಾಹಿತಿಗಳು, ನಿವೃತ್ತ ಪ್ರಾಂಶುಪಾಲರು. ನಾನು ಕೇಳ್ಕೊಳ್ತೀನಿ ಕೈ ಮುಗಿದು, ನಿಮ್ಮ 1 ತಿಂಗಳ ಪೆನ್ಷನ್ ಅನ್ನ ನಿಮಗೆ ಹೋರಾಟ ಕೊಡ್ಬೇಕು. ಯಾಕೆಂದ್ರೆ ನಮ್ಮ ಪಕ್ಷದೊಬ್ಬರು 85 ವರ್ಷದ ಹಿರಿಯರೊಬ್ಬರು ಇದ್ದಾರೆ, ಡಾಕ್ಟರ್ ಶಿವರಾಮ್ ಅಂತ, ವೆಟರ್ನರಿ ಡಾಕ್ಟರ್. ನಾನು 2018 ಎಲೆಕ್ಷನ್ ನಿಂತ್ಕೊಂಡಾಗ ಅವ್ರಿಗೆ 2 ತಿಂಗಳ ಪೆನ್ಷನ್ ಅನ್ನ ನಮಗ್ ಕೊಟ್ಟರು ನಮ್ಮ ಹೋರಾಟಕ್ಕೆ. ಆತರಿಗೆ ನೀವೆಲ್ಲ ಹಣ ಇರುವಂತವ್ರು ತುಂಬಾ ಅಲ್ಲದೆ ಇರಬಹುದು, ಆದ್ರೆ ನೀವೆಲ್ಲ ಯಾರಿದ್ದೀರಾ? ನೀವು 1000, 5000, 10,000 ಆಯ್ತರಕ್ಕೆ ಖರ್ಚುಗಳು ಬರುತ್ತೆ. ಇವತ್ತು ಪೆಂಡಾಲ್ ಹಾಕಿದ್ದಾರೆ, ಚೇರ್ ಹಾಕಿದ್ದಾರೆ, ಏನು ಅದು ದುಡ್ಡು ಎಲ್ಲಿಂದ ಬರುತ್ತೆ? ಅದೇ ನೀವು ಬೇಕಾದ್ರೆ ಬಳ್ಳೋಟ ಪರವಾಗಿ ಮಾಡಿ ಅವ್ರು ಕೋಟ್ಯಾಂತರ ರೂಪಾಯಿ ಕಳಿಸ್ತಾನೆ, ಕೋಟ್ಯಾಂತರ ರೂಪಾಯಿ ಕಳಿಸ್ತಾನೆ. ಆದ್ರೆ ಈ ಹೋರಾಟಕ್ಕೆ ಯಾರು ಕೊಡ್ಬೇಕು? ನೀವೇ ಕೊಡ್ಬೇಕು. ಕೈ ಬಿಚ್ಚಿ ಮಾಡಿ. ನುಡಿ ನಡೆಯುವ ಕಾಲದಲ್ಲಿ ದಾನ ಮಾಡದೆ ಇರಲು ಅಡವಿಯೊಳು ಕೆರೆ ತುಂಬಿ ಬಂದಿದಂತೆ. ಯಾರಪ್ಪ ಹೇಳಿದ್ದು? ಕನಕದಾಸರು. ತಪವ ಮಾಡಿದರೇನು, ಜಪವ ಮಾಡಿದರೇನು, ವಿಪರೀತ ಕಪಟಗುಣ ಕಲುಷವಿದ್ದವರು. ಅಡವಿ ಏನು ನುಡಿ ನಡೆಯುವ ಕಾಲದಲ್ಲಿ, ನಮ್ಮ ಕೈ ನಡೆಯುವಂತ ಕಾಲದಲ್ಲಿ, ನಮ್ಗೆ ಹಣ ಇದ್ದಂತ ಕಾಲದಲ್ಲಿ ದಾನ ಮಾಡದೆ ಇರಲು ಅಡವಿಯೊಳು ಕೆರೆ ತುಂಬಿ ಬಂದಿದಂತೆ. ಕೊನೆಗೆ ಬಸವಣ್ಣವ್ರದ್ದು ಒಂದು ವಚನ, ಯಾವ್ದು ಜೀವನಪ್ಪ? ಅದಕ್ಕಿಂದ ಏನ ಬರುತ್ತಪ್ಪ? ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನಾಯ ಹಾಲು ನಾಯಿಗಲ್ಲದೆ ಪಂಚಾಮೃತ ನೈವೇದ್ಯ ಅಂತಾರೆ, ಪಂಚಾಮೃತ ಅಂತಾರೆ, ನೈವೇದ್ಯಕ್ಕೆ ಸಲ್ಲದಯ್ಯ. ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ ಕೂಡಲ ಸಂಗಮ ದೇವ. ಏನ್ ಬಸವಣ್ಣ ಹಿಡ್ಕೊಂಡು ನಮ್ಮ ಬಸವಣ್ಣ ಅನ್ನೋದಲ್ಲ, ಹೃದಯದಲ್ಲಿರಬೇಕು. ಕಳಬೇಡ, ಕೊಳಬೇಡ, ಊಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅಂಗರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಆತನಕ್ಕೆ ಬದುಕಪ್ಪ ಅಂತ 900 ವರ್ಷಗಳ ಹಿಂದೆ ಇನ್ನೊಂದು ಹೇಳ್ತಾನೆ ಬಸವಣ್ಣ. ನಮ್ಮ ಬದುಕಿವತ್ತು ಹಿಂಗಾಗಿದೆ, ಅವತ್ತಿಗೂ ಹಂಗೆ ಇತ್ತೇನೋ, ಆದ್ರೆ ಇವತ್ತು ಅದಕ್ಕಿಂತ ಕೆಟ್ಟೋಗಿದೆ. ಮನೆಯೊಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜೆ ತುಂಬಿ. ಏನಣ್ಣ, ಹೊಸ್ತು ಮೇಲೆ ಹುಲ್ಲು ಬೆಳೆದಿದ್ದು ಮನೆಯೊಳಗೆ ಕಸ ತುಂಬಿದ್ರೆ ಮನೆಯೊಳಗೆ ನಿದ್ದಾನ?
ತನುವಿನಲ್ಲಿ ಉಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ ಮೈಯೆಲ್ಲ ರೋಗದ ಗೋಡು, ಶಕ್ತಿ ಇಲ್ಲ, ಸಾಮರ್ಥ್ಯ ಇಲ್ಲ, ಆದ್ರೆ ತಿನ್ನಬೇಕು, ಕುಡಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ವಿಷಯ ಕಾಮವಾಸನೆ, ಏನೋ ದುರಾಲೋಚನೆ, ಅದಿದ್ರೆ ಒಳಗಡೆ ಆತ್ಮ ಇದೆಯಾ? ತನುವಿನಲ್ಲಿ ಊಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಡೆಯನಿಲ್ಲ ಕೂಡಲ ಸಂಗಮ ದೇವ. ಶರ ಬಂದ್ಬಿಡ್ತಾನೆ ಬಸವಣ್ಣ, ಶರ ಬರೀತಾನೆ. ಇನ್ನೊಂದು ಇವತ್ತು ನಮ್ಮ ಬದುಕು ನೆಕ್ಸ್ಟ್ ಇನ್ನೊಂದು ಇದೆ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಗುಂಡು ತೇಲಲ್ಲಿಯದು, ಬೆಂಡು ಮುಳುಗಲಿಯದು. ಅರ್ಥ ಆಯ್ತಂದ್ರಣ? ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು, ಗುಂಡು ತೇಲಲಿಯದು, ಬೆಂಡು ಮುಳುಗಲಿಯದು. ಇಂತಿಪ್ಪ ಸಂಸಾರ ಶರೀರಿಯ ದಾಟಿಸುವ ಕಾಲ ಅಂತಕನೆ ಅಂತ ಬಸವಣ್ಣ ಹೇಳ್ತಾರೆ. ನಮ್ದು ಆ ತರದ ಬದುಕು ಅದಾಗಬೇಕಾಗಿಲ್ಲ. ಧೈರ್ಯ ಮಾಡಬೇಕು, ಮುಕ್ಕುಳರಾಗಬಾರ್ದು. ಮುಕ್ಕುಳರಾಗದೆ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕು. ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು. ನೀವೆಲ್ಲ ಮಾಡ್ತೀರಲ್ವಾ? ಅದಕ್ಕೆ ಧೈರ್ಯ ಇದೆಯಲ್ವಾ? ನೀವೆಲ್ಲ ನಿವೃತ್ತರಾಗಿರೋರು, ನಿವೃತ್ತರು ಒಳ್ಳೆ ಪೆನ್ಷನ್ ಬರ್ತಾ ಇದೆ. ದಯವಿಟ್ಟು ನೀವು ಇಂತಹ ಕೆಲಸಕ್ಕೆ ಕೊಡಿ, ಧೈರ್ಯದಿಂದ ಕೊಡಿ, ಒಳ್ಳೇದಾಗುತ್ತೆ. ನಿಮ್ಮ ಮಕ್ಕಳಿಗೆ ಕಟ್ಕೊಡುವಂತ, ಮೊಮ್ಮಕ್ಕಳಿಗೆ ಕಟ್ಕೊಡುವಂತ ಭವಿಷ್ಯ ಅದು ಅಂತ ಹೇಳ್ತಾ